Dear friends, welcome to Inquest. In this class, let's discuss about 7th December 2021 daily current affairs. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ನಾವು ದಿ ಹಿಂದೂ, ಡೆಕ್ಕನ್ ಹೆರಾಲ್ಡ್, PAB ಮತ್ತೆ ಗವರ್ನಮೆಂಟ್ ವೆಬ್ಸೈಟ್ಸ್ ಇಂದ ಸೋರ್ಸ್ ಮಾಡಿರ್ತೇವೆ. So at the end of the presentation, we will have given Inquest one-liners and Inquest challenge. So those who participate in this challenge and give correct answers, we got to acknowledge their names in the next presentation. So all these activities are useful for your UPSC, KPSC, Group C, PSI, and all of the competitive exams. With this, let's get into the index of today's discussion. Article number 1, Ministry of Housing and Urban Affairs and UNDP, United Nations Development Program, signs MOU for strengthening waste management. So ತ್ಯಾಜ್ಯ ನಿರ್ವಹಣೆ ಏನಿದೆ, ಸೊ ಇದನ್ನ ಇನ್ನೂ ಬಲಪಡಿಸಲಿಕ್ಕೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಮತ್ತೆ UNDP ಮಧ್ಯೆ ಒಂದು ಒಪ್ಪಂದವಾಗಿರುತ್ತೆ. ಸೊ ಈ ಒಪ್ಪಂದದ ಪ್ರಮುಖ ಅಂಶಗಳು ಯಾವ್ದಾವ್ದು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 2, ಸ್ವಚ್ಛ ಟೆಕ್ನಾಲಜಿ ಚಾಲೆಂಜ್ ಲಾಂಚ್. ಸೊ ಒಂದು ಸ್ವಚ್ಛ ಟೆಕ್ನಾಲಜಿ ಚಾಲೆಂಜ್ ಅನ್ನೋದನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದರ ಉದ್ದೇಶವೇನು ಅನ್ನೋದನ್ನ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 3, ಅಮೃತ್ 2.0 envisages to make cities ವಾಟರ್ ಸೆಕ್ಯೂರ್ ಥ್ರೂ ಸರ್ಕ್ಯುಲರ್ ಎಕಾನಮಿ ಆಫ್ ವಾಟರ್. ಸೊ ಸರ್ಕ್ಯುಲರ್ ಎಕಾನಮಿ ಅಂದ್ರೆ ನಾವು ರೀಸೈಕ್ಲಿಂಗ್ ಅಂತ ಕರಿತೀವಿ. ಸೊ ಈ ರೀಸೈಕ್ಲಿಂಗ್ ಮಾಡುವುದರ ಮುಖಾಂತರ ನಗರ ಪ್ರದೇಶಗಳಲ್ಲಿ ವಾಟರ್ ಅವೈಲಬಿಲಿಟಿ ಏನಿದೆ, ಸೊ ಇದನ್ನ ಸ್ಟ್ರೆಂಥನ್ ಮಾಡೋದು ಅಮೃತ್ 2.0 ಪ್ರಮುಖ ಗುರಿಯಾಗಿರುತ್ತೆ. ಸೊ ಹಾಗಿದ್ರೆ ಇದರ ಬಗ್ಗೆ ಇರತಕ್ಕಂತ ಪ್ರಮುಖ ಅಂಶಗಳನ್ನ ನಾವು ಡಿಸ್ಕಸ್ ಮಾಡೋಣ. Article number 4, Ministry of Education. There are a few updates related to National Education Policy 2020. So let's discuss about the basic information and updates related to National Education Policy. Article number 5, more than 1.2 crore benefited under Pradhan Mantri Rozgar Protsahan Yojana. So Pradhan Mantri Rozgar Protsahan Yojane ಅಡಿಯಲ್ಲಿ 1.2 ಕೋಟಿ ಫಲಾನುಭವಿಗಳಿದ್ದಾರೆ. ಸೊ ಹಾಗಿದ್ರೆ ಈ ಒಂದು ಯೋಜನೆಯ ಬಗ್ಗೆ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 6, ಮೇಕ್ ಇನ್ ನಾರ್ತ್ ಈಸ್ಟ್ ಇನಿಷಿಯೇಟಿವ್. ಸೊ ಈ ನಾರ್ತ್ ಈಸ್ಟ್ ಸ್ಟೇಟ್ಸ್ ಏನಿದಾವೆ, ಸೊ ಈ ಈಶಾನ್ಯ ರಾಜ್ಯಗಳಲ್ಲಿ ಅಭಿವೃದ್ಧಿಯನ್ನ ಇನ್ನೂ ಬಲಪಡಿಸಲಿಕ್ಕೆ ಮೇಕ್ ಇನ್ ನಾರ್ತ್ ಈಸ್ಟ್ ಇನಿಷಿಯೇಟಿವ್ ನ ಕೈಗೊಳ್ತಾ ಇದ್ದಾರೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ವಾಟ್ ಇಸ್ ಮೇಕ್ ಇನ್ ನಾರ್ತ್ ಈಸ್ಟ್ ಇನಿಷಿಯೇಟಿವ್ ಅನ್ನೋದನ್ನ ಡಿಸ್ಕಸ್ ಮಾಡೋಣ. Article number 7, centrally sponsored educational schemes for improvement of higher education in India. ಅಂದ್ರೆ ಭಾರತ ದೇಶದಲ್ಲಿ ಈ ಉನ್ನತ ಶಿಕ್ಷಣವನ್ನ ಇನ್ನೂ ಬಲಪಡಿಸಲಿಕ್ಕೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ, ಕೆಲವೊಂದು ಎಜುಕೇಶನಲ್ ಸ್ಕೀಮ್ಸ್ ನ ಸ್ಪಾನ್ಸರ್ ಮಾಡ್ತಾ ಇದೆ. ಸೊ ಈ ಒಂದು ಸ್ಕೀಮ್ಸ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. And before going into the article, so these are the key answers of Inquest challenge number 23. You can just pause the video and go through the answers. So with this, let's get into the article number 1. So Ministry of Housing and Urban Affairs ಮತ್ತೆ UNDP, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನಡುವೆ ಒಂದು MOU ಆಗ್ತಾ ಇದೆ. ಸೊ ಇದರ ಪರ್ಪಸ್ ಏನು ಅಂದ್ರೆ ಸ್ಟ್ರೆಂಥನಿಂಗ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಕ್ಟರ್ ಇನ್ ಇಂಡಿಯಾ ಅಂಡರ್ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2.0. ಸೊ ಈ ಒಂದು ಸ್ವಚ್ಛ ಭಾರತ್ ಮಿಷನ್ ನಾವು SBM ಅಂತ ಕರಿತೀವಿ. ಸೊ SBM U 2.0 ಅಡಿಯಲ್ಲಿ ಬರ್ತಕ್ಕಂಥ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಏನಿದೆ ಅಥವಾ ತ್ಯಾಜ್ಯ ನಿರ್ವಹಣೆ ಏನಿದೆ, ಸೊ ಈ ವಲಯವನ್ನ ಇನ್ನೂ ಅಭಿವೃದ್ಧಿ ಪಡಿಸಲಿಕ್ಕೆ ಈ ಒಂದು ಒಪ್ಪಂದ ಆಗಿರುತ್ತೆ. ಸೊ ಈ MOU ವ್ಯಾಲಿಡಿಟಿ ಎಷ್ಟು ಅಂದ್ರೆ 5 ವರ್ಷಗಳು ಇದು ವ್ಯಾಲಿಡಿಟಿ ಇರುತ್ತೆ. ಸೊ 2021ರಿಂದ 2026ರವರೆಗೆ ಈ MOU ವ್ಯಾಲಿಡ್ ಇರುತ್ತೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಬಿನ್ ಅ ಕೀ ಫೋಕಸ್ ಆಫ್ ದಿ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ ಸಿನ್ಸ್ ಇಟ್ ಲಾಂಚ್ ಇನ್ 2014. ಸೊ 2014ರಲ್ಲಿ ಇದೇನು ಪ್ರಾರಂಭಗೊಂಡಿತ್ತು, ಸೊ ಪ್ರಾರಂಭಗೊಂಡ ನಂತರದಿಂದ ಇದರ ಪ್ರಮುಖ ಗುರಿ ಏನಾಗಿರುತ್ತೆ ಅಂದ್ರೆ ಮೇನ್ ಫೋಕಸ್ ಏರಿಯಾ ಏನಾಗಿರುತ್ತೆ ಅಂದ್ರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಘನ ತ್ಯಾಜ್ಯ ನಿರ್ವಹಣೆ ಇದರ ಪ್ರಮುಖ ಒಂದು ಫೋಕಸ್ ಏರಿಯಾ ಆಗಿರುತ್ತೆ. ಸೊ ವಿತ್ ಕನ್ಸಲ್ಟೆಡ್ ಫೋಕಸ್ ಆನ್ ಸೋರ್ಸ್ ಸೆಗ್ರಿಗೇಷನ್ ಅಂಡ್ ಸೈಂಟಿಫಿಕ್ ಪ್ರಾಸೆಸಿಂಗ್ ಆಫ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್, the waste processing capacity in India has gone up by nearly 4 times. ಅಂದ್ರೆ ಈ ಸೋರ್ಸ್ ಸೆಗ್ರಿಗೇಷನ್ ಏನಿದೆ, ಸೊ ಫಾರ್ ಎಕ್ಸಾಂಪಲ್ ನೀವು if you are living in Bangalore, you will be knowing, ಸೊ ಎವ್ರಿ ಮಾರ್ನಿಂಗ್ ಏನು ವೇಸ್ಟ್ ಕಲೆಕ್ಟರ್ಸ್ ಬರ್ತಾರೆ, ಅವ್ರಿಗೆ ವೆಟ್ ವೇಸ್ಟ್ ಮತ್ತೆ ಪ್ಲಾಸ್ಟಿಕ್ ವೇಸ್ಟ್ ಅನ್ನೋದನ್ನ ನಾವು ಸಪರೇಟ್ ಮಾಡಿ ಕೊಡ್ಬೇಕು. ಸೊ ಈ ಎಲ್ಲಾ ಉಪಕ್ರಮಗಳು ಮತ್ತೆ ಸೈಂಟಿಫಿಕ್ ಪ್ರೊಸೆಸಿಂಗ್ ಅಂದ್ರೆ ತಂತ್ರಜ್ಞಾನವನ್ನ ಉಪಯೋಗಿಸಿಕೊಂಡು ಅಥವಾ ವೈಜ್ಞಾನಿಕವಾಗಿ ಈ ಒಂದು ಸಾಲಿಡ್ ವೇಸ್ಟ್ ಏನಿದೆ ಅದನ್ನ ಮ್ಯಾನೇಜ್ ಮಾಡ್ತಾ ಇರ್ತಕ್ಕಂಥ ಸಲುವಾಗಿ ಭಾರತ ದೇಶದಲ್ಲಿ ಏನಾಗಿದೆ ಅಂದ್ರೆ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಏನಾಗಿದೆ 4 ಟೈಮ್ಸ್ ಅಭಿವೃದ್ಧಿ ಹೊಂದಿದೆ. ಸೊ ಯು ಕ್ಯಾನ್ ಲುಕ್ ಅಟ್ ದಿ ಸ್ಟ್ಯಾಟಿಸ್ಟಿಕ್ಸ್ ಹಿಯರ್. 2014 ಅಲ್ಲಿ ಅದು 18% ಮಾತ್ರ ಇತ್ತು. ಇವಾಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಕ್ಸಸ್ಫುಲಿ ನಾವು 70% ಮಾಡ್ತಾ ಇದೀವಿ. ಸೊ ದಿಸ್ ಇಸ್ ದ ಹ್ಯೂಜ್ ಚೇಂಜ್ ವಿತ್ ರೆಸ್ಪೆಕ್ಟ್ ಟು ದಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. The thrust on sustainable solid waste management with particular focus on plastic waste. So major thrust ಏನು ಅಂದ್ರೆ ನಮ್ಮ ಪ್ರಮುಖ ಗುರಿ ಏನಂದ್ರೆ ವಿತ್ ರೆಸ್ಪೆಕ್ಟ್ ಟು ದೀಸ್ ಸ್ಕೀಮ್ಸ್ ಏನಂದ್ರೆ ಸಸ್ಟೈನಬಲ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ
ಘನತ್ಯಾಜ್ಯದ ಒಂದು ಸುಸ್ಥಿರ ನಿರ್ವಹಣೆ ಮತ್ತೆ ಅದರಲ್ಲಿ ಪರ್ಟಿಕ್ಯುಲರ್ ಫೋಕಸ್ ಏನು ಅಂದ್ರೆ ಈ ಪ್ಲಾಸ್ಟಿಕ್ ವೇಸ್ಟ್ ಏನಿರುತ್ತೆ ಅದನ್ನ ಸರಿಯಾಗಿ ನಿರ್ವಹಣೆ ಮಾಡಬೇಕು ಹ್ಯಾಸ್ ಬೀನ್ ಫರ್ದರ್ ಸ್ಟ್ರೆಂಥನ್ಡ್ ವಿತ್ ದ ಲಾಂಚ್ ಆಫ್ SBMU 2.0 on 1st October by the Prime Minister of the country with overall vision of creating garbage free cities. ಅಂದ್ರೆ ಈ ಒಂದು SBMU 2.0 ಏನ್ ಲಾಂಚ್ ಆಯ್ತು ಅವಾಗ ಈ ಪ್ಲಾಸ್ಟಿಕ್ ಮ್ಯಾನೇಜ್ಮೆಂಟ್ ಗೆ ಮತ್ತೆ ಸುಸ್ಥಿರ ಘನತ್ಯಾಜ್ಯ ಒಂದು ನಿರ್ವಹಣೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡೋದ್ರಿಂದ ನಮ್ಮ ಗಾರ್ಬೇಜ್ ಫ್ರೀ ಸಿಟೀಸ್ ಕನ್ಸೇನಿದೆ ಅಂದ್ರೆ ಕಸಮುಕ್ತ ನಗರಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಕನ್ಸೇನಿದೆ ಸೊ ಅದು ಇನ್ನು ಆ ಒಂದು ಕನಸು ಇನ್ನು ನನ್ಸಾಗ್ತಕ್ಕಂಥ ದಿನಗಳು ಜಾಸ್ತಿ ದೂರ ಇಲ್ಲ. ಸೊ ಈ ಒಂದು SBMU 2.0 ಇದನ್ನ ನನಸಾಗ್ಲಿಕ್ಕೆ ಬಹಳ ಉಪಯುಕ್ತವಾಗಿದೆ. The MOU signed between Ministry of Housing and Urban Affairs and UNDP India marks the beginning of collaborative journey to strengthen collection, segregation, recovery, recycling. ಅಂದ್ರೆ 4 ಮೇನ್ ಥಿಂಗ್ಸ್ ಈ ಒಂದು MOU ಇಂದ ನಾವು ಸ್ಟ್ರೆಂಥನ್ ಮಾಡ್ಕೊಳ್ತಾ ಇರೋದು ಯಾವುದು ಅಂದ್ರೆ ಕಲೆಕ್ಷನ್, ಆ ಕಸವನ್ನ ನಾವು ಕಲೆಕ್ಟ್ ಮಾಡ್ತಕ್ಕಂಥ ವಿಧಾನಗಳಿರ್ಬೋದು ಅಥವಾ ಅಲ್ಲಿ ವಾಟ್ ಆರ್ ದಿ ಬೆಟರ್ ಮೆಥಡ್ಸ್ ನಾವು ಅಡಾಪ್ಟ್ ಮಾಡ್ಕೊಳ್ತಕ್ಕಂಥದ್ದು ಇರ್ಬೋದು. ಮತ್ತೆ ಸೆಗ್ರಿಗೇಷನ್, ಸೊ ವೆಟ್ ವೇಸ್ಟ್ ಮತ್ತೆ ಸಾಲಿಡ್ ವೇಸ್ಟ್ ಅನ್ನೋದನ್ನ ನಾವು ಸಪರೇಟ್ ಮಾಡೋದೇನಿರ್ಬೋದು. ರಿಕವರಿ ಮತ್ತೆ ರೀಸೈಕಲ್, ಅಂದ್ರೆ ಈ ವೇಸ್ಟ್ ನ ನಾವು ಎಷ್ಟು ರಿಕವರ್ ಮಾಡ್ಬೋದು ಮತ್ತೆ ಎಷ್ಟು ರೀಸೈಕಲ್ ಮಾಡ್ಬೋದು. ಸೊ ಇವೆಲ್ಲ ಈ ಒಂದು MOU ಇಂದ ಇನ್ನೂ ಸ್ವಲ್ಪ ಹೆಚ್ಚು ಸ್ಟ್ರೆಂಥನ್ ಆಗಲಿದೆ. ಸೊ ಆಫ್ ಆಲ್ ದೀಸ್ ಕೈಂಡ್ ಆಫ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಅಂದ್ರೆ ಜೈವಿಕವಾಗಿ ವಿಘಟನೆಗೊಳ್ಳದ ಒಂದು ತ್ಯಾಜ್ಯ ಏನಿದೆ, ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಏನಿದೆ, ಸೊ ಇದನ್ನ ನಾನ್ ಬಯೋಡಿಗ್ರೇಡಬಲ್ ಅಂತ ಕರಿತೀವಿ. ಸೊ ಇದೆಲ್ಲ ನಮ್ಗೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ಅಥವಾ ಸೈಂಟಿಫಿಕ್ ಆಗಿ ನಾವು ಇದನ್ನ ಮ್ಯಾನೇಜ್ ಮಾಡಬಹುದಾಗಿರುತ್ತೆ. ಅಂಡ್ ಇಂಟಿಗ್ರೇಟೆಡ್ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂಡರ್ SBMU 2.0. ಸೊ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2.0 ಅಡಿಯಲ್ಲಿ ಈ MOU ಮುಖಾಂತರ ಈ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಮತ್ತೆ ಇಂಟಿಗ್ರೇಟೆಡ್ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇನ್ನೂ ಸ್ವಲ್ಪ ಹೆಚ್ಚು ವೈಜ್ಞಾನಿಕವಾಗಿ ನಿರ್ವಹಣೆಗೊಳ್ಳಲಿದೆ. Through this MOU, United Nations Development Program India will also be facilitating setting up of 75 smart Swachhata Kendras across the country, working with local partners and urban local bodies. So, ಈ ಒಂದು ಅಗ್ರಿಮೆಂಟ್ ಅಥವಾ ಒಪ್ಪಂದದ ಪ್ರಕಾರ ಸೊ ಭಾರತ ದೇಶದಾದ್ಯಂತ 75 ಸ್ಮಾರ್ಟ್ ಸ್ವಚ್ಛತಾ ಕೇಂದ್ರಗಳನ್ನು ತೆರೆಯಲು ನಿರ್ಧಾರ ಮಾಡಲಾಗಿದೆ. ಸೊ ವಿತ್ ಕಾಂಬಿನೇಷನ್ ವಿತ್ ಲೋಕಲ್ ಪಾರ್ಟ್ನರ್ಸ್ ಅಥವಾ ಅರ್ಬನ್ ಲೋಕಲ್ ಬಾಡೀಸ್. ಫಾರ್ ಎಕ್ಸಾಂಪಲ್ ನಾವು ಬೆಂಗಳೂರು ಅಂತ ತೆಗೆದುಕೊಂಡ್ರೆ ಸೊ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡೋದು BBMP. ಸೊ ಈ BBMP ಅಥವಾ ಯಾವುದೇ ಅರ್ಬನ್ ಲೋಕಲ್ ಬಾಡೀಸ್ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಸೊ 75 ಸ್ಮಾರ್ಟ್ ಸ್ವಚ್ಛತಾ ಕೇಂದ್ರಗಳನ್ನ ಅವರು ತೆರೆಯಲಿದ್ದಾರೆ. ಸೊ ಮೋರ್ ಓವರ್ ಇನ್ ಲೈನ್ ವಿತ್ SBMU 2.0 ಕೋರ್ ಆಬ್ಜೆಕ್ಟಿವ್ ಆಫ್ ಸ್ಯಾನಿಟೇಷನ್ ಅಂಡ್ ವೇಸ್ಟ್ ವರ್ಕರ್ ವೆಲ್ಫೇರ್. ಸೊ ಇದರ 2 ಕೋರ್ ಆಬ್ಜೆಕ್ಟಿವ್ಸ್ ಆಫ್ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2.0 ಏನು ಅಂದ್ರೆ ಒಂದು ಸ್ಯಾನಿಟೇಷನ್ ಅಂದ್ರೆ ನೈರ್ಮಲ್ಯವನ್ನ ಕಾಪಾಡ್ತಕ್ಕಂಥದ್ದು, ಮತ್ತೆ ಈ ವೇಸ್ಟ್ ಪಿಕ್ಕರ್ಸ್ ಏನಿರ್ತಾರೆ ಅಂದ್ರೆ ಸಫಾಯಿ ಕರ್ಮಚಾರಿ ಅಂತ ನಾವೇನ್ ಕರಿತೀವಿ, ಸೊ ವೇಸ್ಟ್ ವರ್ಕರ್ ವೆಲ್ಫೇರ್, ಸೊ ಅವರ ಒಂದು ಕಲ್ಯಾಣಕ್ಕಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳು. ಸೊ ಇದರ 2 ಪ್ರಮುಖ ಗುರಿಗಳಾಗಿರುತ್ತೆ. ದಿ ಮಾಡೆಲ್ ವಿಲ್ ಆಲ್ಸೋ ಫೋಕಸ್ ಆನ್ ಇಂಟಿಗ್ರೇಟಿಂಗ್ ಇನ್ಫಾರ್ಮಲ್ ವೇಸ್ಟ್ ಪಿಕ್ಕರ್ಸ್, ಸಫಾಯಿ ಸಾಥೀಸ್ ಅಂಡ್ ಲಿಂಕಿಂಗ್ ದೆಮ್ ಟು ವೇರಿಯಸ್ ಗವರ್ಮೆಂಟ್ ವೆಲ್ಫೇರ್ ಸ್ಕೀಮ್. ಸೊ ಈ ಒಂದು ಇನ್ಫಾರ್ಮಲ್ ಸೆಕ್ಟರ್ ಏನಿದೆ, ಈ ವೇಸ್ಟ್ ಪಿಕ್ಕರ್ಸ್ ಏನಿರ್ತಾರೆ, ಸಫಾಯಿ ಕರ್ಮಚಾರೀಸ್ ಏನಿರ್ತಾರೆ, ಸೊ ಇವ್ರನ್ನ ಗವರ್ಮೆಂಟ್ ಸ್ಕೀಮ್ಸ್ಗೆ ಲಿಂಕ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಗುರಿ ಆಗಿರುತ್ತೆ. ಸೊ ಅದರಿಂದ ಇಟ್ ವಿಲ್ ಬಿ ಅ ಕೈಂಡ್ ಆಫ್ ಮೋಟಿವೇಶನ್ ಟು ದೀಸ್ ಪೀಪಲ್. The collaboration between Ministry of Urban and Housing and Urban Affairs and UNDP India is another step towards realizing the vision of clean air, ಕ್ಲೀನ್ ವಾಟರ್, ಕ್ಲೀನ್ ಲ್ಯಾಂಡ್. ಸೊ ನಮ್ಮ ಒಂದು ವಿಷನ್ ಏನಿತ್ತು, ಸ್ವಚ್ಛವಾದ ಗಾಳಿ, ಸ್ವಚ್ಛವಾದ ನೀರು ಮತ್ತು ಸ್ವಚ್ಛವಾದ ನೆಲ. ಸೊ ಇದನ್ನ ಸಾಕಾರಗೊಳಿಸಲಿಕ್ಕೆ ಈ ಅಗ್ರಿಮೆಂಟ್ ನಮಗೆ ಸಹಾಯ ಮಾಡುತ್ತೆ. ಇನ್ ಅರ್ಬನ್ ಇಂಡಿಯಾ ಥ್ರೂ ಸರ್ಕ್ಯುಲರ್ ಎಕಾನಮಿ ಅಪ್ರೋಚ್ ಬೇಸ್ಡ್ ಆನ್ 3 Rs. 3 Rs ಯಾವುದು ಅಂದ್ರೆ ರೆಡ್ಯೂಸ್, ರೀಯೂಸ್, ರೀಸೈಕಲ್ ಪ್ರಿನ್ಸಿಪಲ್. ಸೊ ಈ ಒಂದು ಸರ್ಕ್ಯುಲರ್ ಎಕಾನಮಿ ಅಂತ ಏನ್ ಕರಿತೀವಿ, ಸೊ ಅಪೋಸಿಟ್ ಟು ಲೀನಿಯರ್ ಎಕಾನಮಿ. ಸೊ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಏನಿರುತ್ತೆ, ಸೊ ಅದನ್ನ ನಾವು ವೇಸ್ಟ್ ನ ನಾವು ರಿಡ್ಯೂಸ್ ಮಾಡಬೇಕು. ಸೊ ಯಾವುದೇ ವೇಸ್ಟ್ ಇದ್ರೂ ಅದನ್ನ ಎಲ್ಲಿ ಸಾಧ್ಯ ಇರುತ್ತೋ ಅದನ್ನ ರೀಯೂಸ್ ಮಾಡಬೇಕು ಮತ್ತೆ ರೀಸೈಕಲ್ ಮಾಡಬೇಕು. ಸೊ ಈ 3 Rಗಳ ಅಪ್ರೋಚ್ ನ ಮುಖಾಂತರ ಸೊ ನಾವು ಸ್ವಚ್ಛವಾದ ಗಾಳಿ, ಸ್ವಚ್ಛವಾದ ನೀರು ಮತ್ತು ಸ್ವಚ್ಛವಾದ ನೆಲವನ್ನು ಪಡಿಲಿಕ್ಕೆ ಸುಲಭವಾಗುತ್ತೆ. So with this, let's get into the next article. So Ministry of Housing and Urban Affairs ಗೆ ಸಂಬಂಧಪಟ್ಟಂತ ಒಂದು ಆರ್ಟಿಕಲ್ ಆಗಿರುತ್ತೆ, ಸ್ವಚ್ಛ ಟೆಕ್ನಾಲಜಿ ಚಾಲೆಂಜ್. So what is Swachh Technology Challenge? So this is the Swachh Bharat Mission Urban 2.0, same thing that we discussed in the previous article. Under the aegis of Ministry of Housing and Urban Affairs launched Swachh Technology Challenge ಅನ್ನೋದನ್ನ ಲಾಂಚ್ ಮಾಡಿದೆ. ಸೊ ಇದನ್ನ
ಏನಂತ ಕರಿತೀವಿ ಅಂದ್ರೆ ಇಕೋಸಿಸ್ಟಮ್ ಇನ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಕ್ರಿಯೇಟಿಂಗ್ ಅಂಡ್ ಇನೋವೇಷನ್ಸ್ ಇಕೋಸಿಸ್ಟಮ್ ಇನ್ ವೇಸ್ಟ್ ಮ್ಯಾನೇಜ್ಮೆಂಟ್. ಸೊ ಇದನ್ನ ಸ್ವಚ್ಛತಾ ಟೆಕ್ನಾಲಜಿ ಚಾಲೆಂಜ್ ಅಥವಾ ಸ್ವಚ್ಛ ಟೆಕ್ನಾಲಜಿ ಚಾಲೆಂಜ್ ಅಂತ ಕರಿತೀವಿ. ದಿ ಚಾಲೆಂಜ್ seeks to harness the entrepreneurial potential of waste management sector in India and promote an enabling environment for enterprise development under Swachh Bharat Mission Urban 2.0. ಅಂದ್ರೆ ನಾವೇನ್ ಇವಾಗ ಕಸ ಅಂತ ಮಾತಾಡ್ತಾ ಇದೀವೋ, ಸೊ ಅದರಿಂದ ಆರ್ಥಿಕ ಅಭಿವೃದ್ಧಿ ಏನ್ ಮಾಡ್ಬೋದು, ಆ ಕಸವನ್ನ ನಾವು ಹೇಗೆ ಆರ್ಥಿಕವಾಗಿ ಕನ್ವರ್ಟ್ ಮಾಡ್ಬೋದು, ಅದರ ಆಂಟರ್ಪ್ರಿನಿಯಲ್ ಪೊಟೆನ್ಶಿಯಲ್ ಏನಿದೆ, ಸೊ ಅದನ್ನ ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ಈ ಚಾಲೆಂಜ್ ನ ಪ್ರಮುಖ ಒಂದು ಉದ್ದೇಶವಾಗಿರುತ್ತೆ. ಸ್ವಚ್ಛ ಟೆಕ್ನಾಲಜಿ ಚಾಲೆಂಜ್ scheduled to run from 6th December 2021 to 15th January 2021. ಸೊ ಇದು 6th ಡಿಸೆಂಬರ್ ಇಂದ ಸ್ಟಾರ್ಟ್ ಆಗಿ 15ನೇ ಜನವರಿ 2022 ಅನ್ಸುತ್ತೆ 22 ವರೆಗೂ ಇದು ನಡೆಯಲಿದೆ. ಸೊ ವಿಲ್ ಪರ್ಟಿಕ್ಯುಲರ್ಲಿ ಸೀಕ್ ಸೊಲ್ಯೂಷನ್ಸ್ ಇನ್ 4 ಥಿಮ್ಯಾಟಿಕ್ ಕ್ಯಾಟಗರೀಸ್. ಸೊ ಇದರಲ್ಲಿ 4 ಥಿಮ್ಯಾಟಿಕ್ ಕ್ಯಾಟಗರೀಸ್ ಅಲ್ಲಿ ಸೊ ಇಲ್ಲಿ ಸೊಲ್ಯೂಷನ್ಸ್ ನ ದೇ ಆರ್ ಟ್ರೈಂಗ್ ಟು ಫೈಂಡ್ ಔಟ್. ಒಂದೇನು ಅಂದ್ರೆ ಸೋಷಿಯಲ್ ಇನ್ಕ್ಲೂಷನ್, ಅಂದ್ರೆ ಹೇಗೆ ಈ ಸಾಮಾಜಿಕ ಸಮಾಜವನ್ನ ಈ ಒಂದು ಪ್ರೋಸೆಸ್ ಅಲ್ಲಿ ಇನ್ಕ್ಲೂಡ್ ಮಾಡಬಹುದು. ಅದಾದ್ಮೇಲೆ ಝೀರೋ ಡಂಪ್, ಸೊ ಅದನ್ನ ನಾವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಅದಾದ್ಮೇಲೆ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್, ಮತ್ತೆ ಟ್ರಾನ್ಸ್ಪರೆನ್ಸಿ ಥ್ರೂ ಡಿಜಿಟಲ್ ಎನೇಬ್ಲಿಂಗ್, ಅಂದ್ರೆ ಈ ಡಿಜಿಟಲ್ ಮತ್ತೆ ತಂತ್ರಜ್ಞಾನವನ್ನ ಉಪಯೋಗಿಸಿಕೊಳ್ಳುವುದರಿಂದ ಸೊ ಈ ಒಂದು ಸೆಕ್ಟರ್ ಅಲ್ಲಿ ಪಾರದರ್ಶಕತೆಯನ್ನು ಕಾಪಾಡ್ತಕ್ಕಂಥದ್ದು ಈ 4 ಏರಿಯಾಸ್ ಅಲ್ಲಿ. So you can give solutions ಅಥವಾ suggest give recommendations ಅಥವಾ suggest solutions in these 4 areas. So designed as sub-component of citizen engagement component under Swachhata Sarvekshan 2022, the challenge endeavors to invite solutions not just from startups but also individual entrepreneurs, educational institutions, local businesses, research and development organizations, NGOs, other citizen groups to help city administration efficiently manage mission operations. So idರಲ್ಲಿ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡಬಹುದು. So you can participate in the challenge and give the better solutions in those 4 areas that we discussed in the last slide. Startups ಆಗಿರ್ಬೋದು, ಅಥವಾ ಯಾವುದೇ ಒಂದು ವೈಯಕ್ತಿಕ ಎಂಟರ್ಪ್ರೈನರ್ಸ್ ಇರ್ಬೋದು, ಅಥವಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ಸೊ ಶೈಕ್ಷಣಿಕ ಸಂಸ್ಥೆಗಳಾಗಿರ್ಬೋದು, ಯಾವುದೇ ಲೋಕಲ್ ಬಿಸ್ನೆಸ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ಸ್ ಅಥವಾ ಯಾವುದೇ NGOs ಮತ್ತೆ ಸಿಟಿಸನ್ ಗ್ರೂಪ್ಸ್ ಆಗಿರ್ಬೋದು, ಯಾರು ಬೇಕಾದ್ರೂ ಈ ಒಂದು ಚಾಲೆಂಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಯು ಕ್ಯಾನ್ ಆಫರ್ ಸೊಲ್ಯೂಷನ್ಸ್ ಫಾರ್ ದೀಸ್ waste management. Swachh Bharat Mission Urban 2.0 launched on 1st October 2021 aims to achieve the vision of garbage free cities over the next 5 years through remediation of legacy dump sites, construction and demolition of waste and plastic waste management. So even though ಅರ್ಬನ್ ಸ್ವಚ್ಛ ಭಾರತ್ ಮಿಷನ್ 2.0 1st ಅಕ್ಟೋಬರ್ 2021 ಲಾಂಚ್ ಆಗಿರುತ್ತೆ. ಸೊ ಇದರ ಪ್ರಮುಖ ಗುರಿ ಏನಂದ್ರೆ ಸೊ ನಗರಗಳನ್ನ ಕಸಮುಕ್ತ ಮಾಡುವುದು. ಯಾವ ವೇಳೆಗೆ? ಮುಂದಿನ 5 ವರ್ಷಗಳ ವೇಳೆಗೆ ನಗರಗಳನ್ನ ಕಸಮುಕ್ತವಾಗಿ ಮಾಡ್ತಕ್ಕಂಥದ್ದು. ರೆಮಿಡಿಯೇಷನ್ ಆಫ್ ಲಿಗಸಿ ಡಂಪ್ ಸೈಟ್. ಸೊ ನಿಮ್ಗೆಲ್ಲ ಗೊತ್ತಿರುತ್ತೆ, ಕೆಲವೊಂದು ಪ್ರದೇಶಗಳಲ್ಲಿ ಸುಮ್ನೆ ಕಸನ ಡಂಪ್ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಪ್ರದೇಶಗಳನ್ನ ರೆಮಿಡಿಯೇಷನ್ ಮಾಡೋದು, ಅದಕ್ಕೆ ಅಲ್ಲಿ ಕಸವನ್ನ ಹಾಕದೇ ಇರೋ ಹಾಗೆ ಸೊಲ್ಯೂಷನ್ಸ್ ನ ಫೈಂಡ್ ಔಟ್ ಮಾಡೋದು. ಮತ್ತೆ ಕನ್ಸ್ಟ್ರಕ್ಷನ್ ಅಂಡ್ ಡೆಮೊಲಿಷನ್ ವೇಸ್ಟ್ ಅಂಡ್ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್. ಸೊ ಈ ಪ್ಲಾಸ್ಟಿಕ್ ಕಸ ಏನಿರುತ್ತೆ ಅದರ ನಿರ್ವಹಣೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ದಿ ಪ್ರೋಸೆಸ್ ಆಫ್ ಡೆವಲಪಿಂಗ್ ದಿ ಟೆಕ್ನಾಲಜೀಸ್ ಅಥವಾ ದಿ ಮ್ಯಾನೇಜ್ಮೆಂಟ್ ವಿಲ್ ಬಿ ದಿ ಮೇನ್ ಪಾರ್ಟ್ಸ್ ಆಫ್ ಅರ್ಬನ್ ಸ್ವಚ್ಛ ಭಾರತ್ ಮಿಷನ್ 2.0. Additionally, sustainable sanitation through fecal sludge and used water management will be key focus under SPM U 2.0. ಸೊ ಇದರಲ್ಲಿ ಸಸ್ಟೈನಬಲ್ ಸ್ಯಾನಿಟೇಷನ್ ಅಂದ್ರೆ ನೈರ್ಮಲ್ಯ ಕಾಪಾಡುವಲ್ಲಿ ಒಂದು ಸುಸ್ಥಿರವನ್ನು ಕಾಪಾಡ್ತಕ್ಕಂಥದ್ದು, ಮತ್ತೆ ಫೀಕಲ್ ಸ್ಲಜ್, ಸೊ ಈ ಫೀಕಲ್ ಮ್ಯಾಟರ್ ಏನಿರುತ್ತೆ ಸೊ ಅದನ್ನ ಸರಿಯಾಗಿ ಮ್ಯಾನೇಜ್ ಮಾಡ್ತಕ್ಕಂಥದ್ದು, ಮತ್ತೆ ಯೂಸ್ಡ್ ವಾಟರ್ ಮ್ಯಾನೇಜ್ಮೆಂಟ್. ಸೊ ಇವಾಗ ಬ್ರೌನ್ ವಾಟರ್, ಬ್ಲಾಕ್ ವಾಟರ್ ಅಂತ ಕರಿತೀವಿ. ಸೊ ಅಲ್ಲಿ ಯೂಸಬಲ್ ವಾಟರ್ ನ ನಾವು ಹೇಗೆ ಮರುಬಳಕೆ ಮಾಡಬಹುದು. ಸೊ ಇವೆಲ್ಲ ಅಡಿಷನಲ್ ಕೀ ಫೋಕಸ್ ಏರಿಯಾಸ್ ಆಫ್ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2.0 ಆಗಿರುತ್ತೆ. So with this, let's get into the third article. Amrut 2.0 envisages to make cities water secure through circular economy of water. So even the article, once again, Ministry of Housing and Urban Affairs ಕೆಳಗಡೆ ಬರುತ್ತೆ. The government has launched Atal Mission for Rejuvenation
ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ 2.0 ಅದನ್ನ ನಾವು ಅಮೃತ್ 2.0 ಅಂತ ಕರಿತೀವಿ. ಸೊ ಸ್ಕೀಮ್ ಆನ್ 1st October 2021 ಫಾರ್ ದಿ ಪೀರಿಯಡ್ ಆಫ್ 5 years, ದಟ್ ಈಸ್ ಫ್ರಮ್ ಫಿನಾನ್ಷಿಯಲ್ ಇಯರ್ 2021-22 ಟು 25-26 ವರೆಗೂ. ಸೊ ಈ ಒಂದು ಸ್ಕೀಮ್ ನ ಲಾಂಚ್ ಮಾಡಿರ್ತಾರೆ, ಅದನ್ನ ನಾವು ಅಮೃತ್ 2.0 ಅಂತ ಕರಿತೀವಿ. ಅಮೃತ್ 2.0 is designed to provide universal coverage of water supply to all households through functional taps in all statutory towns. ಅಂದ್ರೆ ಯಾವುದನ್ನ ಕಾನೂನಾತ್ಮಕವಾಗಿ ನಗರಗಳು ಎಂದು ನಿರ್ಧಾರ ಮಾಡಿದಾರೋ ಅಲ್ಲಿ ಫಂಕ್ಷನಲ್ ಟ್ಯಾಪ್ಸ್ ಅಂದ್ರೆ ಟ್ಯಾಪ್ಸ್ ಇದ್ರು ಅದು ವರ್ಕ್ ಆಗಲ್ಲ, ಕೆಲವೊಂದು ಪ್ರದೇಶಗಳಲ್ಲಿ ವರ್ಕ್ ಆಗ್ತಕ್ಕಂತ ಟ್ಯಾಪ್ಸ್ ನ ಕೊಡ್ತಕ್ಕಂಥದ್ದು. ಯೂನಿವರ್ಸಲ್ ಕವರೇಜ್ ಆಫ್ ವಾಟರ್ ಸಪ್ಲೈ, ಯೂನಿವರ್ಸಲ್ ಅಂದ್ರೆ ಸಾರ್ವತ್ರಿಕವಾಗಿ, ಅಂದ್ರೆ ಎಲ್ಲರಿಗೂ ವಾಟರ್ ಸಪ್ಲೈ ಇರಬೇಕು. ಸೊ ಇದನ್ನ ನೀಡ್ತಕ್ಕಂಥದ್ದು ಅಮೃತ್ 2.0 ಪ್ರಮುಖ ಗುರಿಯಾಗಿರುತ್ತೆ. ಅಂಡ್ ಕವರೇಜ್ ಆಫ್ ಸಿವರೇಜ್ ಅಂಡ್ ಸೆಪ್ಟೇಜ್ ಮ್ಯಾನೇಜ್ಮೆಂಟ್ ಇನ್ 500 ಅಮೃತ್ ಸಿಟೀಸ್. ಸೊ 500 ಅಮೃತ್ ಸಿಟೀಸ್ ಆಗಿ ಡಿಕ್ಲೇರ್ ಮಾಡಿ ಅಲ್ಲಿ ಸಿವರೇಜ್ ಮತ್ತೆ ಸೆಪ್ಟೇಜ್ ಮ್ಯಾನೇಜ್ಮೆಂಟ್ ಏನಿರುತ್ತೆ ಅಂದ್ರೆ ಈ ಯೂಸ್ ಆಫ್ ಯೂಸ್ಲೆಸ್ ವಾಟರ್ ಏನಿರುತ್ತೆ ಅಂದ್ರೆ ಸ್ನಾನಕ್ಕಾಗಿ ಬಳಸಿರ್ತಕ್ಕಂಥದ್ದು ಅಥವಾ ವಾಷಿಂಗ್ ಯುಟೆನ್ಸಿಲ್ಸ್ ಅಥವಾ ಬಾತ್ರೂಮ್ ವಾಟರ್ ಏನಿರುತ್ತೆ, ಸೊ ಅದನ್ನ ಸರಿಯಾಗಿ ಮ್ಯಾನೇಜ್ ಮಾಡ್ಲಿಕ್ಕೆ 500 ಅಮೃತ್ ಸಿಟೀಸ್ ನ ಅವರು ಆಯ್ಕೆ ಮಾಡ್ಕೊಂಡಿರ್ತಾರೆ. ಮೇಕಿಂಗ್ ದಿ ಸಿಟೀಸ್ ವಾಟರ್ ಸೆಕ್ಯೂರ್ ಅಂಡ್ ದೇರ್ ಬೈ ಎನ್ಹಾನ್ಸಿಂಗ್ ಈಸ್ ಆಫ್ ಲಿವಿಂಗ್ ಆಫ್ ದಿ ಸಿಟಿಸನ್ಸ್ ಇಸ್ ದಿ ಮೇಜರ್ ಆಬ್ಜೆಕ್ಟಿವ್ ಆಫ್ ದಿ ಮಿಷನ್. ಅಂದ್ರೆ ಅಲ್ಲಿ ವಾಟರ್ ನೀರಿನ ನಿರ್ವಹಣೆಯನ್ನ ಸರಿಯಾಗಿ ಮಾಡುವುದರ ಮುಖಾಂತರ ಅಲ್ಲಿರ್ತಕ್ಕಂಥ ನಾಗರಿಕರು ಏನಿರ್ತಾರೆ ಸೊ ಅವರ ಜೀವನವನ್ನ ಸದೃಢಗೊಳಿಸ್ತಕ್ಕಂಥದ್ದು ಅಥವಾ ಅವರ ಜೀವನವನ್ನ ಸುಲಭಗೊಳಿಸ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಅಮೃತ್ 2.0 ವಿಲ್ ಪ್ರಮೋಟ್ ಸರ್ಕ್ಯುಲರ್ ಎಕಾನಮಿ ಆಫ್ ವಾಟರ್ ಥ್ರೂ ಡೆವಲಪ್ಮೆಂಟ್ ಆಫ್ ಸಿಟಿ ವಾಟರ್ ಬ್ಯಾಲೆನ್ಸ್ ಪ್ಲಾನ್ ಫಾರ್ ಈಚ್ ಸಿಟಿ, ಫೋಕಸಿಂಗ್ ಆನ್ ರೀಸೈಕಲ್, ರೀಯೂಸ್ ಆಫ್ ಟ್ರೀಟೆಡ್ ಸಿವರೇಜ್, ರಿಜುವಿನೇಷನ್ ಆಫ್ ವಾಟರ್ ಬಾಡೀಸ್ ಅಂಡ್ ವಾಟರ್ ಕನ್ಸರ್ವೇಷನ್. ಅಂದ್ರೆ ಈ ಸರ್ಕ್ಯುಲರ್ ಎಕಾನಮಿ ಅಂತ ಏನ್ ಹೇಳ್ತೀವಿ ಅಂದ್ರೆ ನಾನು ಒಂದು ವಾಟರ್ ನ ಯೂಸ್ ಮಾಡಿದ್ರೆ ಅದು ವೇಸ್ಟ್ ಆಗ್ಬಾರ್ದು, ಅದನ್ನ ನಾವು ಪುನರ್ ಬಳಕೆ ಮಾಡ್ತಕ್ಕಂಥದ್ದನ್ನ ನಾವು ಸರ್ಕ್ಯುಲರ್ ಎಕಾನಮಿ ಅಂತ ಕರಿತೀವಿ. ಸೊ ಈ ಒಂದು ಸರ್ಕ್ಯುಲರ್ ಎಕಾನಮಿ ಅಪ್ರೋಚ್ ನ ಮುಖಾಂತರ ಈ ವಾಟರ್ ನ ರೀಸೈಕಲ್ ಮಾಡೋದು ಮತ್ತೆ ರೀಯೂಸ್ ಮಾಡೋದು ಮತ್ತೆ ವಾಟರ್ ಬಾಡೀಸ್ ಏನಿರುತ್ತೆ ಅದನ್ನ ಪುನಶ್ಚೇತನಗೊಳಿಸ್ತಕ್ಕಂಥದ್ದು, ಈ ವಾಟರ್ ನ ಕನ್ಸರ್ವೇಷನ್ ಮಾಡ್ತಕ್ಕಂಥದ್ದು. ಸೊ ಇವೆಲ್ಲದು ಅಮೃತ್ 2.0 ಪ್ರಮುಖ ಗುರಿಗಳಾಗಿರುತ್ತೆ. ಇಟ್ ವಿಲ್ ಹೆಲ್ಪ್ ಸಿಟೀಸ್ ಟು ಐಡೆಂಟಿಫೈ ಸ್ಕೋಪ್ ಫಾರ್ ಪ್ರಾಜೆಕ್ಟ್ಸ್ ಫೋಕಸಿಂಗ್ ಆನ್ ಯೂನಿವರ್ಸಲ್ ಕವರೇಜ್ ಆಫ್ ಫಂಕ್ಷನಲ್ ವಾಟರ್ ಟ್ಯಾಪ್ ಕನೆಕ್ಷನ್. ಸೊ ಈ ನಗರ ಪ್ರದೇಶಗಳಲ್ಲಿ ಸೊ ಫಂಕ್ಷನಲ್ ಟ್ಯಾಪ್ಸ್ ಇರ್ತಕ್ಕಂಥದ್ದನ್ನ ಎನ್ಶೋರ್ ಮಾಡೋದು, ಅಂದ್ರೆ ಟ್ಯಾಪ್ಸ್ ಇದ್ರೂ ಅದು ವರ್ಕ್ ಆಗ್ಬೇಕು, ಅದರಲ್ಲಿ ನೀರ್ ಬರಬೇಕು. ಸೊ ಅದು ಇದರ ಪ್ರಮುಖ ಗುರಿಯಾಗಿರುತ್ತೆ. ವಾಟರ್ ಸೋರ್ಸ್ ಕನ್ಸರ್ವೇಷನ್ ಮಾಡೋದು, ರಿಜುವಿನೇಷನ್ ಆಫ್ ವಾಟರ್ ಬಾಡೀಸ್ ಅಂಡ್ ವೆಲ್ಸ್, ರೀಸೈಕಲ್, ರೀಯೂಸ್ ಆಫ್ ದಿ ಟ್ರೀಟೆಡ್ ಯೂಸ್ಡ್ ವಾಟರ್ ಮತ್ತೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದ್ರೆ ಮಳೆ ನೀರು ಕೊಯ್ಲು ಅಂತ ಏನ್ ಹೇಳ್ತೀವಿ. ಸೊ ಇದನ್ನೆಲ್ಲ ಎನ್ಶೋರ್ ಮಾಡ್ಕೊಳ್ಳೋದು ಅಮೃತ್ 2.0 ಪ್ರಮುಖ ಆಬ್ಜೆಕ್ಟಿವ್ಸ್ ಆಗಿರುತ್ತೆ. ಬೇಸ್ಡ್ ಆನ್ ದಿ ಪ್ರಾಜೆಕ್ಟ್ ಐಡೆಂಟಿಫೈಡ್ ಇನ್ ದಿ ಸಿಟಿ ವಾಟರ್ ಬ್ಯಾಲೆನ್ಸ್ ಪ್ಲಾನ್, mission envisages to make cities water secure through circular economy of water. So ಈ ಸಿಟಿ ವಾಟರ್ ಬ್ಯಾಲೆನ್ಸ್ ಪ್ಲಾನ್ಸ್ ನ ಮಾಡ್ಕೊಳ್ಳುವುದರ ಮುಖಾಂತರ ಅಂದ್ರೆ ಆ ನಗರದ ಕೆಪಾಸಿಟಿ ಏನಿರುತ್ತೆ, ವಾಟರ್ ಕನ್ಸಂಪ್ಷನ್ ಕೆಪಾಸಿಟಿ ಏನಿರುತ್ತೆ ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಒಂದು ಪ್ಲಾನ್ಸ್ ನ ಮಾಡ್ಕೊಳ್ಳೋದ ಮುಖಾಂತರ ಸೊ ಆ ನಗರಗಳಲ್ಲಿ ನೀರಿಗೆ ಯಾವುದೇ ತೊಂದರೆ ಆಗದೆ ಒಂದು ಸರ್ಕ್ಯುಲರ್ ಎಕಾನಮಿನ ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಸೊ ವಾಟರ್ ಸ್ಕೇರ್ ಸಿಟಿನ ಇಲ್ಲದೆ ಇರುವುದ ಹಾಗೆ ಸೊ ಮಾಡ್ತಕ್ಕಂಥದ್ದು ಈ ಅಮೃತ್ 2.0 ಪ್ರಮುಖ ಗುರಿಗಳಾಗಿರುತ್ತೆ. ಸೊ ಮಿಷನ್ ಆಲ್ಸೋ ಹ್ಯಾಸ್ ರಿಫಾರ್ಮ್ ಅಜೆಂಡಾ ಆನ್ ಈಸ್ ಆಫ್ ಲಿವಿಂಗ್ ಆಫ್ ದಿ ಸಿಟಿಸನ್ಸ್. ಅಂದ್ರೆ ಈ ನಾಗರಿಕರಿಗೆ ಈಸ್ ಆಫ್ ಲಿವಿಂಗ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಅವರು ಆ ಪ್ರದೇಶಗಳಲ್ಲಿ ವಾಸ ಮಾಡಲು ಅವರು ಇಷ್ಟಪಡ್ಬೇಕು. ಯಾವಾಗ ಇಷ್ಟಪಡ್ತಾರೆ ಅಂದ್ರೆ ಅಲ್ಲಿ ಯಾವುದೇ ತೊಂದರೆಗಳು ಅಂದ್ರೆ ಬೇಸಿಕ್ ನೀಡ್ಸ್ ಏನಿರುತ್ತೆ ಅದನ್ನ ಫುಲ್ಫಿಲ್ ಮಾಡಿದ್ರೆ ಅಲ್ಲಿ ಯಾವುದೇ ತೊಂದರೆಗಳು ಇರೋದಿಲ್ಲ. ವಾಟರ್ ಈಸ್ ಆಲ್ಸೋ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ನೀಡ್ಸ್ ಆಫ್ ಲೈಫ್. ಸೊ ಇದನ್ನ ಎನ್ಶೋರ್ ಮಾಡೋದು ಇದರ ಮಿಷನ್ ಆಗಿರುತ್ತೆ. ಥ್ರೂ ರಿಡಕ್ಷನ್ ಆಫ್ ನಾನ್ ರೆವಿನ್ಯೂ ವಾಟರ್, recycle of treated used water, rejuvenation of water bodies, augmenting double entry accounting system, urban planning, strengthening of urban finance. So ಈ ನಗರಗಳ ಪ್ರದೇಶಗಳಲ್ಲಿ ಬರ್ತಕ್ಕಂಥ ನಗರಗಳಲ್ಲಿ ಫಿನಾನ್ಸ್ ನ ಸ್ಟ್ರೆಂಥನ್ ಮಾಡಿಕೊಂಡು ಮತ್ತೆ ಡಬಲ್ ಅಕೌಂಟ್ ಸಿಸ್ಟಮ್ ನ ಆಗ್ಮೆಂಟಿಂಗ್ ಡಬಲ್ ಎಂಟ್ರಿ ಅಕೌಂಟ್ ಸಿಸ್ಟಮ್ ನ ಮಾಡುವುದರ ಮುಖಾಂತರ ಮತ್ತೆ ಅರ್ಬನ್ ಪ್ಲಾನಿಂಗ್ ನಗರಗಳನ್ನ ಸರಿಯಾಗಿ ನಿಯೋಜನೆ ಮಾಡ್ತಕ್ಕಂಥ ಮುಖಾಂತರ ಮತ್ತೆ ವಾಟರ್ ನ ರಿಜ್ಯೂನೇಟ್ ಮಾಡುವುದರ ಮುಖಾಂತರ ಮತ್ತೆ ನಾನ್ ರೆವಿನ್ಯೂ ವಾಟರ್ ಮತ್ತೆ ರೀಸೈಕಲ್ ಆಫ್ ಟ್ರೀಟೆಡ್ ಯೂಸ್ಡ್ ವಾಟರ್ ಅಂದ್ರೆ
ವೇಸ್ಟ್ ಆಗಿರ್ತಕ್ಕಂಥ ವಾಟರ್ ನ ನಾವು ನಾನ್ ರೆವಿನ್ಯೂ ವಾಟರ್ ಅಂತ ಕರಿತೀವಿ. ಯಾಕಂದ್ರೆ ಅದು ಏನಕ್ಕೂ ಕೆಲ್ಸಕ್ಕೆ ಬರಲ್ಲ, ಬಟ್ ಅದನ್ನ ನಾವು ರೀಸೈಕಲ್ ಮಾಡ್ಬೋದು ಮತ್ತೆ ಅದನ್ನ ನಾವು ರಿಡ್ಯೂಸ್ ಮಾಡ್ಬೋದು. ಸೊ ಇವೆಲ್ಲದು ಇದರ ಪ್ರಮುಖ ಮಿಷನ್ ಆಗಿರುತ್ತೆ. ಸೊ ಅದರ್ ಕಾಂಪೊನೆಂಟ್ಸ್ ಆಫ್ ಅಮೃತ್ 2.0 ಒಂದು ಪೇ ಜಲ್ ಸರ್ವೇಕ್ಷಣ ಟು ಅಸರ್ಟೈನ್ equitable distribution of water, reuse of water, wastewater, mapping of water bodies, and promote healthy competition among the cities and towns. So even the ಪೇ ಜಲ್ ಸರ್ವೇಕ್ಷಣ ಮುಖಾಂತರ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ವಾಟರ್ ಅಂದ್ರೆ ಎಲ್ಲಾ ನಗರಗಳಿಗೂ ಒಂದು ಸಮಾನಾಂತರವಾಗಿ ನೀರು ಹಂಚಿಕೆ ಆಗಬೇಕು, ವಾಟರ್ ರೀಯೂಸ್ ಆಗಬೇಕು, ಮತ್ತೆ ವಾಟರ್ ಬಾಡೀಸ್ ಎಲ್ಲೆಲ್ಲಿ ಇರುತ್ತೋ ಅದನ್ನ ಮ್ಯಾಪಿಂಗ್ ಮಾಡೋದ್ರ ಮುಖಾಂತರ ಸೊ ದೇರ್ ವಿಲ್ ಬಿ ಪ್ರಮೋಷನ್ ಆಫ್ ಹೆಲ್ದಿ ಕಾಂಪಿಟೇಷನ್ ಅಮಾಂಗ್ ದಿ ಸಿಟೀಸ್ ಅಂಡ್ ಟೌನ್ಸ್. So technology submission for water to leverage latest global technologies in the field of water. So ಈ ಒಂದು ನೀರಿನ ನಿರ್ವಹಣೆ ಏನಿದೆ ಅದರಲ್ಲಿ ಲೇಟೆಸ್ಟ್ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳುವುದರ ಮುಖಾಂತರ ಸೊ ಈ ವಾಟರ್ ವೇಸ್ಟೇಜ್ ಮತ್ತೆ ರೀಯೂಸ್ ನ ಮಾಡ್ತಕ್ಕಂಥದ್ದು ಇದರ ಅದರ್ ಕಾಂಪೊನೆಂಟ್ಸ್ ಆಗಿರುತ್ತೆ. Information, education and communication campaign to spread awareness among the masses about the conservation of water. ಈ ನೀರನ್ನ ಸಂರಕ್ಷಿಸುವುದರ ಪ್ರಾಮುಖ್ಯತೆಯನ್ನ ಕ್ಯಾಂಪೇನ್ಸ್ ಮಾಡುವುದರ ಮುಖಾಂತರ ಇದನ್ನ ಸ್ಪ್ರೆಡ್ ಮಾಡ್ತಕ್ಕಂಥದ್ದು ಇದರ ಅದರ್ ಕಾಂಪೊನೆಂಟ್ಸ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಆರ್ಟಿಕಲ್ ನಂಬರ್ 4. ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗೆ ಸಂಬಂಧಪಟ್ಟದ್ದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020. ದಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 has been finalized after detailed consultation process with all stakeholders including states and government, UT government. ಸೊ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಎಲ್ಲರನ್ನೊಳಗೊಂಡು ಕನ್ಸಲ್ಟೇಷನ್ ಮಾಡುವುದರ ಮುಖಾಂತರ ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಫೈನಲೈಸ್ ಆಗಿರುತ್ತೆ. ಫಾಲೋಡ್ ಬೈ ಅಪ್ರೂವಲ್ ಆಫ್ ಯೂನಿಯನ್ ಕ್ಯಾಬಿನೆಟ್. Implementation of the spirit and intent of the policy is the most crucial, critical matter. ಅಂದ್ರೆ ಈ ಒಂದು ಪಾಲಿಸೀಸ್ ನ ಇಂಪ್ಲಿಮೆಂಟ್ ಮಾಡೋದು ಇದರ ಒಂದು ಕ್ರಿಟಿಕಲ್ ಮ್ಯಾಟರ್ ಆಗಿರುತ್ತೆ. Comprehensiveness in implementation will be key as this policy is interconnected and holistic, which ensure that the desired objectives are achieved. ಅಂದ್ರೆ ಇದರ ಪ್ರಮುಖ ಗುರಿಗಳೇನಿದಾವೆ ಅದನ್ನ ಅಚೀವ್ ಮಾಡ್ಲಿಕ್ಕೆ ಕಾಂಪ್ರಹೆನ್ಸಿವ್ನೆಸ್ ಇನ್ ಇಂಪ್ಲಿಮೆಂಟೇಷನ್ ವಿಲ್ ಬಿ ಕೀ. ಅಂದ್ರೆ ಎಷ್ಟು ಪರಿಪೂರ್ಣವಾಗಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದು ಇದರ ಅಚೀವ್ಮೆಂಟ್ ಅಥವಾ ಇದು ಸಕ್ಸಸ್ ಆಗುತ್ತೋ ಅಥವಾ ಫೇಲ್ಯೂರ್ ಆಗುತ್ತೋ ಅನ್ನೋದು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಹೌ ಗುಡ್ ವಿ ಇಂಪ್ಲಿಮೆಂಟ್ ದಿಸ್ ಪಾಲಿಸಿ ಇಸ್ ದ ಕೀ. ಸಿನ್ಸ್ ಎಜುಕೇಶನ್ ಇಸ್ ಅ ಕನ್ಕರೆಂಟ್ ಸಬ್ಜೆಕ್ಟ್, ಸೊ ಎಜುಕೇಶನ್ ಅನ್ನೋದು ಸಮವರ್ತಿ ಪಟ್ಟಿಗೆ ಬರ್ತಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಬಿಕಾಸ್ ಬೋತ್ ಸೆಂಟರ್ ಮತ್ತೆ ಸ್ಟೇಟ್ ಈಕ್ವಲಿ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಇಟ್ ನೀಡ್ಸ್ ಕೇರ್ಫುಲ್ ಪ್ಲಾನಿಂಗ್, ಜಾಯಿಂಟ್ ಮಾನಿಟರಿಂಗ್ ಅಂಡ್ ಕೊಲಾಬರೇಟಿವ್ ಇಂಪ್ಲಿಮೆಂಟೇಷನ್ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್ಸ್. ಮತ್ತೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಒಂದು ಕೊಲಾಬರೇಟಿವ್ ಇಂಪ್ಲಿಮೆಂಟೇಷನ್ ಆಗ್ಬೇಕಾಗಿರುತ್ತೆ. ಯಾಕಂದ್ರೆ ಇದು ಕೇಂದ್ರ ಪಟ್ಟಿ ಸಮವರ್ತಿ ಪಟ್ಟಿಯಲ್ಲಿ ಇರೋದ್ರಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈಕ್ವಲಿ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ಪ್ಲಾನಿಂಗ್ ಮತ್ತೆ ಜಾಯಿಂಟ್ ಮಾನಿಟರಿಂಗ್. ಸೊ ಸಿಗ್ನಿಫಿಕೆನ್ಸ್ ಆಫ್ ದಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ಸೊ ಈ ಒಂದು ಪಾಲಿಸಿಯ ಪ್ರಮುಖ ಪ್ರಾಮುಖ್ಯತೆ ಏನು ಅಂದ್ರೆ it proposes various measures to improve gross enrollment ratio at all levels of the education. ಸೊ ಶಿಕ್ಷಣದ ಎಲ್ಲಾ ಹಂತಗಳಲ್ಲೂ ಈ ಎನ್ರೋಲ್ಮೆಂಟ್ ರೇಷಿಯೋ ಅಂದ್ರೆ ಶಾಲೆಗೆ ಸೇರುವವರ ಸಂಖ್ಯೆಯನ್ನ ಎನ್ಹಾನ್ಸ್ ಮಾಡೋದು ಇದರ ವೇರಿಯಸ್ ಮೆಜರ್ಸ್ ಅಲ್ಲಿ ಇದು ಒಂದಾಗಿರುತ್ತೆ. such as providing universal access and opportunity to all children. ಸೊ ಎಲ್ಲಾ ಮಕ್ಕಳಿಗೂ ಒಂದು ಈಕ್ವಲ್ ಆಪರ್ಚುನಿಟಿ ಮತ್ತೆ ಯೂನಿವರ್ಸಲ್ ಆಕ್ಸೆಸ್ ಶಾಲೆಗಳ ಒಂದು ಲಭ್ಯತೆ ಇರಬೇಕು. ಎಫೆಕ್ಟಿವ್ ಅಂಡ್ ಸಫಿಶಿಯಂಟ್ ಇನ್ಫ್ರಾಸ್ಟ್ರಕ್ಚರ್, ಸೊ ಮೂಲ ಸೌಕರ್ಯಗಳ ಅಭಿವೃದ್ಧಿ. ಸೇಫ್ ಅಂಡ್ ಕನ್ವೀನಿಯನ್ಸ್ ಅಂಡ್ ಹಾಸ್ಟೆಲ್, ಸೊ ಅವರಿಗೆ ಬೇಕಾಗಿರ್ತಕ್ಕಂಥ ವಸತಿ ನಿಲಯಗಳನ್ನ ಅಭಿವೃದ್ಧಿ ಪಡಿಸೋದು. ಎಸ್ಪೆಷಲಿ ಫಾರ್ ದಿ ಗರ್ಲ್ children who are dropped out of school are brought back into the mainstream education. So particularly literacy rate in India ಹೆಣ್ಮಕ್ಳಲ್ಲಿ ತುಂಬಾ ಕಡಿಮೆ ಇರೋದ್ರಿಂದ ಸೊ ಆ ಹೆಣ್ಣು ಮಕ್ಕಳ ಎಜುಕೇಶನ್ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ. ಮತ್ತೆ ಯಾರು ಶಾಲೆಗಳನ್ನ ಬಿಟ್ಟಿರ್ತಾರೆ, ಸೊ ಡ್ರಾಪ್ ಔಟ್ಸ್ ಅಂತ ಏನ್ ಕರಿತೀವಿ, ಸೊ ಅವ್ರನ್ನ ಮತ್ತೆ ಶಾಲೆಗೆ ಕರ್ತರೋದು ಇದರ ಪ್ರಮುಖ ಗುರಿಯಾಗಿರುತ್ತೆ. ಎನ್ಹಾನ್ಸಿಂಗ್ access by establishing more high quality ಹೈ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇನ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್. ಅಂದ್ರೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂದ್ರೆ ಅವು ಹೆಚ್ಚು ಅಭಿವೃದ್ಧಿ ಹೊಂದದ ಜಿಲ್ಲೆಗಳಲ್ಲಿ
ಹೈಯರ್ ಎಜುಕೇಶನ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಕ್ಕಂಥದ್ದು ಇದರ ಗುರಿಯಾಗಿರುತ್ತೆ. ಸೊ ಎಸ್ಟಾಬ್ಲಿಷಿಂಗ್ ಮೋರ್ ಹೈ ಕ್ವಾಲಿಟಿ ಅಂದ್ರೆ ಉನ್ನತ ಒಂದು ಕ್ವಾಲಿಟಿ ಇರತಕ್ಕಂಥ ಹೈ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ನ ಎಸ್ಟಾಬ್ಲಿಷ್ ಮಾಡೋದು. ಇಂಟಿಗ್ರೇಷನ್ ಆಫ್ ವೊಕೇಶನಲ್ ಎಜುಕೇಶನ್ ವಿತ್ ಸ್ಕೂಲ್ ಅಂಡ್ ಹೈಯರ್ ಎಜುಕೇಶನ್ ಅಂದ್ರೆ ಮುಂಚೆ ಎಲ್ಲ ಬರೀ ಶಿಕ್ಷಣ ಇತ್ತು, ಯಾವುದೇ ರೀತಿಯ ಜಾಬ್ ಓರಿಯೆಂಟೆಡ್ ಟ್ರೈನಿಂಗ್ ಇರಲಿಲ್ಲ. ಬಟ್ ಅಕಾರ್ಡಿಂಗ್ ಟು ನ್ಯೂ ಎಜುಕೇಶನಲ್ ಪಾಲಿಸಿ ವೊಕೇಶನಲ್ ಎಜುಕೇಶನ್ಗೂ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ. ಸ್ಕಾಲರ್ಶಿಪ್ ಅಂಡ್ ಫೆಲೋಶಿಪ್ಸ್ ವಿತ್ SEDGs, ಗರ್ಲ್ಸ್ ಮತ್ತೆ ದಿವ್ಯಾಂಗಾಸ್ ಎಟ್ಸೆಟ್ರಾ. ಸೊ ಈ ಒಂದು ಸ್ಕಾಲರ್ಶಿಪ್, ವಿದ್ಯಾರ್ಥಿ ವೇತನ ಅಂತ ಏನ್ ಕರಿತೀವಿ, ಫೆಲೋಶಿಪ್ಸ್ ಅಂತ ಏನ್ ಕರಿತೀವಿ, ಸೊ ಇದನ್ನ ಈ ಹೆಣ್ಣು ಮಕ್ಕಳಿಗೂ ಮತ್ತೆ ಸೋಶಿಯೋ ಎಕನಾಮಿಕಲಿ ಡಿಸ್ಅಡ್ವಾಂಟೇಜ್ಡ್ ಗ್ರೂಪ್ಸ್ ಅಂತ ಏನ್ ಕರಿತೀವಿ, ಅಂದ್ರೆ ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಸೊ ಸ್ವಲ್ಪ ಲೋ ಇರ್ತಕ್ಕಂಥ ಗುಂಪುಗಳೇನಿರುತ್ತೆ ಮತ್ತೆ ದಿವ್ಯಾಂಗ್ಸ್ ಏನಿರುತ್ತೆ, ಸೊ ಇವರಿಗೆ ವಿದ್ಯಾರ್ಥಿ ವೇತನ ಕೊಡೋದ್ರ ಮುಖಾಂತರ ಸೊ ಅವರ ಎಜುಕೇಶನ್ ಇಂಪ್ರೂವ್ ಮಾಡೋದು ಇದರ ಆಬ್ಜೆಕ್ಟಿವ್ಸ್ ಆಗಿರುತ್ತೆ. ಇನ್ ದ ಪಾಲಿಸಿ ಟಾರ್ಗೆಟ್ಸ್ ಹ್ಯಾವ್ ಬಿನ್ set to achieve 100% gross enrollment ratio in preschool to secondary level by 2030 and 50% in higher education by 2035. ಅಂದ್ರೆ ಈ ಲೋವರ್ ಸ್ಕೂಲಿಂಗ್ ಏನಿರುತ್ತೆ ಸೆಕೆಂಡರಿ ಲೆವೆಲ್ ಅಥವಾ ಪ್ರೀ ಸ್ಕೂಲ್ ಅಂತ ಏನ್ ಕರಿತೀವಿ, ಸೊ ಇದರಲ್ಲಿ 100% ಶಾಲೆಗೆ ಸೇರ್ತಕ್ಕಂಥವರ ಸಂಖ್ಯೆ ಹೆಚ್ಚಾಗಬೇಕು. ಸೊ ಟಾರ್ಗೆಟ್ ಈಸ್ ಬೈ 2030. ಮತ್ತೆ ಹೈಯರ್ ಎಜುಕೇಶನ್ ಅಲ್ಲಿ ಸೇರ್ತಕ್ಕಂಥವರ ಸಂಖ್ಯೆ 2035 ವೇಳೆಗೆ 50% ಅಷ್ಟು ಇನ್ಕ್ರೀಸ್ ಆಗಬೇಕು. ಸೊ ಇದರ ಟಾರ್ಗೆಟ್ಸ್ ಆಗಿರುತ್ತೆ. ಸೊ NEP 2020 aims to ensure that no child loses any opportunity to learn and excel because of the circumstances of the birth or background. ಸೊ ಅವರ ಒಂದು ಜನನ ಮತ್ತೆ ಅವರ ಒಂದು ಹಿನ್ನೆಲೆಯ ಕಾರಣಗಳಿಂದ ಅವರು ಎಜುಕೇಶನ್ ಪಡಿಲಿಕ್ಕೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಮತ್ತೆ ಅವರು ಅವಕಾಶ ವಂಚಿತರಾಗಬಾರ್ದು ಅನ್ನೋದು NEP 2020 ಗುರಿಯಾಗಿರುತ್ತೆ. ಇಟ್ ಪ್ರಪೋಸಸ್ ಸ್ಪೆಷಲ್ ಎಂಫಸಿಸ್ ಟು ಬಿ ಗಿವನ್ ಟು ಆನ್ ಸೋಷಿಯಲ್ ಅಂಡ್ ಎಕನಾಮಿಕಲಿ ಡಿಸ್ಅಡ್ವಾಂಟೇಜ್ಡ್ ಗ್ರೂಪ್ಸ್. ನಾನು ಮುಂಚೆನೆ ಹೇಳಿದಾಗೆ ಈ ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಸೊ ಈ ಒಂದು ಪ್ರಮುಖವಾದ ಪ್ರಾಶಸ್ತ್ಯವನ್ನ NEP 2020 ಅಲ್ಲಿ ನೀಡಲಾಗುತ್ತೆ. ಸೊ ಲೆಟ್ಸ್ ಲರ್ನ್ ಫ್ಯೂ ಬೇಸಿಕ್ಸ್ ಅಬೌಟ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ದಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ which was approved by the Union Cabinet of India on 29 July 2020 ಇದನ್ನ ಅಪ್ರೂವ್ ಮಾಡಲಾಗಿರುತ್ತೆ. outline the vision of India's new education system. So the new policy replaces previous national policy on education 1986. 1986 ಇದ್ದ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಇದು ರಿಪ್ಲೇಸ್ ಮಾಡುತ್ತೆ. ದಿ ಪಾಲಿಸಿ ಇಸ್ ಕಾಂಪ್ರಹೆನ್ಸಿವ್ ಫ್ರೇಮ್ವರ್ಕ್ ಫಾರ್ ಎಲಿಮೆಂಟರಿ ಎಜುಕೇಶನ್ ಟು ಹೈಯರ್ ಎಜುಕೇಶನ್ ಆಸ್ ವೆಲ್ ಆಸ್ ವೊಕೇಶನಲ್ ಟ್ರೈನಿಂಗ್ ಇನ್ ಬೋತ್ ರೂರಲ್ ಅಂಡ್ ಅರ್ಬನ್ ಇಂಡಿಯಾ. ಸೊ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಎಲಿಮೆಂಟರಿ ಎಜುಕೇಶನ್ ಇಂದ ಸ್ಟಾರ್ಟ್ ಆಗಿ ಉನ್ನತ ಎಜುಕೇಶನ್ ವರ್ಗೂ ಅದ್ರ ಜೊತೆ ವೊಕೇಶನಲ್ ಟ್ರೈನಿಂಗ್ ಅಂದ್ರೆ ಜಾಬ್ ಓರಿಯೆಂಟೆಡ್ ಟ್ರೈನಿಂಗ್ ನ ಮುಖಾಂತರ ಸೊ ಈ ಪಾಲಿಸಿ ಒಂದು ಕಾಂಪ್ರಹೆನ್ಸಿವ್ ಫ್ರೇಮ್ ವರ್ಕ್ ಆಗಿರುತ್ತೆ. ದಿ ಪಾಲಿಸಿ ಏಮ್ಸ್ ಟು ಟ್ರಾನ್ಸ್ಫಾರ್ಮ್ ಇಂಡಿಯಾಸ್ ಎಜುಕೇಶನ್ ಸಿಸ್ಟಮ್ ಬೈ 2040 ಅಂದ್ರೆ 2040 ವೇಳೆಗೆ ಈ ಒಂದು ಭಾರತದ ಶಿಕ್ಷಣ ವ್ಯವಸ್ಥೆ ಏನಿದೆ ಇದನ್ನ ಕಂಪ್ಲೀಟ್ ಆಗಿ ಟ್ರಾನ್ಸ್ಫಾರ್ಮೇಶನ್ ಮಾಡೋದು ಇದರ ಗುರಿಯಾಗಿರುತ್ತೆ. ದಿ ಲ್ಯಾಂಗ್ವೇಜ್ ಪಾಲಿಸಿ ಆಫ್ NEP is broad guideline and advisory in nature and it is up to the state and institutions and schools to decide on the implementation. ಅಂದ್ರೆ ಈ ಭಾಷೆ ಏನಿರುತ್ತೆ ಯಾವ ಭಾಷೆಯಲ್ಲಿ ಎಜುಕೇಶನ್ ಮಾಡಬೇಕು, ಸೊ ಇದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಪ್ರಕಾರ ಬ್ರಾಡ್ ಗೈಡ್ಲೈನ್ ಅಂಡ್ ಅಡ್ವೈಸರಿ ಇನ್ ನೇಚರ್ ಅಂದ್ರೆ ಯಾವುದೇ ರಾಜ್ಯದವರು ಅವರ ತಮ್ಮ ಅಡ್ವೈಸರ್ಸ್ ನ ಈ ಒಂದು ಲ್ಯಾಂಗ್ವೇಜ್ ಸೆಲೆಕ್ಷನ್ ಬಗ್ಗೆ ಕೊಡ್ಬೋದಾಗಿರುತ್ತೆ. ಮತ್ತೆ ಈ ಲ್ಯಾಂಗ್ವೇಜ್ ಸೆಲೆಕ್ಷನ್ ಆ ಸ್ಟೇಟ್ಸ್, ಆ ರಾಜ್ಯಗಳು ಮತ್ತೆ ಆ ಶಿಕ್ಷಣ ಸಂಸ್ಥೆಗಳು ಮತ್ತೆ ಆ ಶಾಲೆಗಳು ಅವು ನಿರ್ಧಾರ ಮಾಡಬಹುದಾಗಿರುತ್ತೆ. ಸೊ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಸ್ಟ್ರಿಕ್ಟ್ ಆಗಿ ಇದೇ ಭಾಷೆಯಲ್ಲಿ ಎಜುಕೇಶನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ನ ಕೊಟ್ಟಿರೋದಿಲ್ಲ. ಎಜುಕೇಶನ್ ಇನ್ ಇಂಡಿಯಾ ಇಸ್ ಅ ಕನ್ಕರೆಂಟ್ ಲಿಸ್ಟ್ ಸಬ್ಜೆಕ್ಟ್. ಸೊ ಇದು ಕೂಡ ಸಮವರ್ತಿ ಪಟ್ಟಿಯಲ್ಲಿ ಬರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಇನ್ January 2015 ಕಮಿಟಿ ಅಂಡರ್ ಫಾರ್ಮರ್ ಕ್ಯಾಬಿನೆಟ್ ಸೆಕ್ರೆಟರಿ S.R. Subramanian started the consultation process for the new education policy. So ಈ ಒಂದು ನ್ಯೂ ಎಜುಕೇಶನಲ್ ಪಾಲಿಸಿಗೆ ಸೊ ದಿ ಎಂಟೈರ್ ಪಾಲಿಸಿ ಡಿಸೈನಿಂಗ್ S.R. Subramanian ಅವರು ಸೊ ಈ ಒಂದು ಕಂಪ್ಲೀಟ್ ಪಾಲಿಸಿನ ಕೊಟ್ಟಿರ್ತಾರೆ. ಸೊ ಬೇಸ್ಡ್ ಆನ್ ದಿ ಕಮಿಟಿ ರಿಪೋರ್ಟ್ ಇನ್ June 2017 ದ ಡ್ರಾಫ್ಟ್ NEP ವಾಸ್ ಸಬ್ಮಿಟೆಡ್ ಇನ್ 2019. ಸೊ 2017 ಒಂದು ಡ್ರಾಫ್ಟ್ ನ ಕೊಟ್ಟಿರ್ತಾರೆ. ಅದಾದ್ಮೇಲೆ 2019 ಸೊ ಕಂಪ್ಲೀಟ್ ಡ್ರಾಫ್ಟ್ ನ ಸಬ್ಮಿಟ್ ಮಾಡಿರ್ತಾರೆ ಬೈ ದಿ ಪ್ಯಾನಲ್ ಲೆಡ್ ಬೈ ದಿ ಫಾರ್ಮರ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಚೀಫ್ ಕೃಷ್ಣ
ಸ್ವಾಮಿ ಕಸ್ತೂರಿ ರಂಗನ್. ಸೊ ಕಂಪ್ಲೀಟ್ ಡ್ರಾಫ್ಟ್ ನ 2019ರಲ್ಲಿ ಕಸ್ತೂರಿ ರಂಗನ್ ಅವರು ಸಬ್ಮಿಟ್ ಮಾಡಿರ್ತಾರೆ. ಸೊ ವಾಟ್ ಆರ್ ದಿ ಪ್ರಾವಿಷನ್ಸ್? ಸೊ ಇದ್ರಲ್ಲಿ ಬರ್ತಕ್ಕಂಥ ಪ್ರಾವಿಷನ್ಸ್ ಯಾವುದು ಅಂದ್ರೆ, ದಿ NEP 2020 enacts numerous changes in Indian education policy. ಸೊ ಭಾರತದ ಒಂದು ಶಿಕ್ಷಣ ನೀತಿಯಲ್ಲಿ ಅನೇಕ ಬದಲಾವಣೆಗಳನ್ನ ಇದು ಸಜೆಸ್ಟ್ ಮಾಡಿರುತ್ತೆ. ಇಟ್ ಏಮ್ಸ್ ಟು ಇನ್ಕ್ರೀಸ್ ಸ್ಟೇಟ್ ಎಕ್ಸ್ಪೆಂಡಿಚರ್ ಆನ್ ಎಜುಕೇಶನ್ ಫ್ರಮ್ ಅರೌಂಡ್ 3% to 6% of the GDP as soon as possible. ಅಂದ್ರೆ ಎಲ್ಲಾ ರಾಜ್ಯಗಳು ಈ ಒಂದು ಶಿಕ್ಷಣದ ಮೇಲೆ 3% GDP ಇಂದ 6% GDPಗೆ ಎಕ್ಸ್ಪೆಂಡಿಚರ್ ನ ಇನ್ಕ್ರೀಸ್ ಮಾಡಬೇಕು ಅಂತ ಪ್ರಾವಿಷನ್ಸ್ ನ ನೀಡಿರುತ್ತೆ. ದ ಚೇಂಜಸ್ ಅಂಡ್ ಆಬ್ಜೆಕ್ಟಿವ್ಸ್. ಸೊ ಇದರಲ್ಲಾದ ಬದಲಾವಣೆಗಳು ಮತ್ತು ಆಬ್ಜೆಕ್ಟಿವ್ಸ್ ಯಾವ್ದು ಅಂದ್ರೆ, ದಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 has emphasized on the use of mother tongue or local language as the medium of instruction till class 5. ಅಂದ್ರೆ 5ನೇ ತರಗತಿವರೆಗೂ ಸೊ ಅವರ ಮಾತೃಭಾಷೆ ಏನಿರುತ್ತೆ ಸೊ ಅದರಲ್ಲಿ ಅವರು ಶಿಕ್ಷಣವನ್ನ ನೀಡಬಹುದು, ವೈಲ್ ರೆಕಮೆಂಡಿಂಗ್ ಇಟ್ಸ್ ಕಂಟಿನ್ಯೂಯನ್ಸ್ ಟಿಲ್ ಕ್ಲಾಸ್ 8 ಅಂಡ್ ಬಿಯಾಂಡ್. ಸೊ ಅದನ್ನ 8ನೇ ತರಗತಿ ಅಥವಾ 8ನೇ ತರಗತಿಗಿಂತ ಆಚೆ ಕೂಡ ಅದನ್ನ ಕಂಟಿನ್ಯೂ ಮಾಡಲಿಕ್ಕೆ ಶಿಫಾರಸುಗಳನ್ನ ನೀಡಬಹುದು. ಸಂಸ್ಕೃತ್ ಅಂಡ್ ಫಾರಿನ್ ಲ್ಯಾಂಗ್ವೇಜಸ್ ವಿಲ್ ಆಲ್ಸೋ ಬಿ ಗಿವನ್ ಇಂಫೋಸಿಸ್. ಸೊ ಇದರಲ್ಲಿ ಫಾರಿನ್ ಲ್ಯಾಂಗ್ವೇಜಸ್ ಮತ್ತೆ ಸಂಸ್ಕೃತಿಗೂ ಕೂಡ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ. ದಿ ಪಾಲಿಸಿ ರೆಕಮೆಂಡ್ಸ್ ದಟ್ ಆಲ್ ಸ್ಟೂಡೆಂಟ್ಸ್ ವಿಲ್ ಲರ್ನ್ 3 languages in their school under the ಫಾರ್ಮುಲಾ. ಸೊ ಈ ಎಲ್ಲಾ ಮಕ್ಕಳು ಕನಿಷ್ಠ 3 ಭಾಷೆಗಳನ್ನ ಕಲಿಲಿಕ್ಕೆ ಇದು ಪ್ರೋತ್ಸಾಹ ಮಾಡುತ್ತೆ. ಅಟ್ಲೀಸ್ಟ್ 2 of the 3 languages should be native to India. ಸೊ ಈ 3 ಭಾಷೆಗಳಲ್ಲಿ 2 ಭಾಷೆಗಳು ಭಾರತದ ಭಾಷೆಗಳಾಗಿರ್ಬೇಕು. ಇಟ್ ಆಲ್ಸೋ ಸ್ಟೇಟ್ಸ್ ದಟ್ ನೋ ಲ್ಯಾಂಗ್ವೇಜ್ ವಿಲ್ ಬಿ ಇಂಪೋಸ್ಡ್ ಆನ್ ದಿ ಸ್ಟೂಡೆಂಟ್ಸ್. ಅಂದ್ರೆ ಯಾವುದೇ ಒಂದು ಭಾಷೆಯನ್ನ ಕಂಪಲ್ಸರಿ ಓದಲೇಬೇಕು ಅಂತ. ಸೊ ಇಲ್ಲಿ ಯಾವುದೇ ನಥಿಂಗ್ ವಿಲ್ ಬಿ ಇಂಪೋಸ್ಡ್ ಆನ್ ದಿ ಸ್ಟೂಡೆಂಟ್ಸ್. ದಿ 10+2 ಸ್ಟ್ರಕ್ಚರ್ ಏನಿತ್ತು, ಸೊ ಈ ಹಿಂದೆ ಇರ್ತಕ್ಕಂಥ ಸ್ಟ್ರಕ್ಚರ್ ಏನಿತ್ತು ಇದು 5+3+3+4 ಮಾಡೆಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಆಸ್ ಫಾಲೋಸ್. ಅಂದ್ರೆ ಒಂದನ್ನ ಫಂಡಮೆಂಟಲ್ ಫೌಂಡೇಶನಲ್ ಸ್ಟೇಜ್ ಅಂತ ಕರಿತೀವಿ. ಸೊ ಇದು 3 years ಆಫ್ ಪ್ರೀ ಸ್ಕೂಲ್ ಅಥವಾ ಅಂಗನವಾಡಿಯನ್ನ ಇನ್ಕ್ಲೂಡ್ ಆಗಿರುತ್ತೆ, ಫಾಲೋಡ್ ಬೈ ಕ್ಲಾಸ್ 1 to 3. ಸೊ ಇದನ್ನ ಫಸ್ಟ್ ಸ್ಟೇಜ್ ಅಂತ ಕರಿತೀವಿ. 5 years ಅಂದ್ರೆ 3 years ಆಫ್ ಪ್ರೀ ಸ್ಕೂಲಿಂಗ್ ಅಥವಾ ಅಂಗನವಾಡಿ. ಅದಾದ್ಮೇಲೆ 1ನೇ ತರಗತಿ ಮತ್ತೆ 2ನೇ ತರಗತಿಯನ್ನ ನಾವು ಫೌಂಡೇಶನಲ್ ಸ್ಟೇಜ್ ಅಂತ ಕರಿತೀವಿ. ಸೊ ಇದರಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಇರುತ್ತೆ, ಅಂದ್ರೆ ಚಟುವಟಿಕೆಗಳಿಂದ ಕೂಡಿದ ಕಲಿಕೆಯನ್ನ ಇಲ್ಲಿ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಲಾಗುತ್ತೆ. ಅದಾದ್ಮೇಲೆ ಪ್ರಿಪರೇಟರಿ ಸ್ಟೇಜ್ ಅಂತ ಕರಿತೀವಿ. ಇದು 3ನೇ ತರಗತಿಯಿಂದ 5ನೇ ತರಗತಿವರೆಗೂ ನಾವು ಪ್ರಿಪರೇಟರಿ ಸ್ಟೇಜ್ ಅಂತ ಕರಿತೀವಿ. ಇಲ್ಲಿ ಸೊ ಯಾವ್ದಾದ್ರ ಮೇಲೆ ಫೋಕಸ್ ಮಾಡಲಾಗುತ್ತೆ ಅಂದ್ರೆ ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್, ಫಿಸಿಕಲ್ ಎಜುಕೇಶನ್, ಲ್ಯಾಂಗ್ವೇಜಸ್, ಆರ್ಟ್, ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್. ಅಂದ್ರೆ ಮಾತನಾಡುವುದು, ಓದುವುದು, ಬರೆಯುವುದು, ದೈಹಿಕ ಶಿಕ್ಷಣ, ಭಾಷೆ ಮತ್ತು ಕಲೆ, ವಿಜ್ಞಾನ ಮತ್ತು ಗಣಿತಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡಲಾಗುತ್ತೆ. ಅದಾದ್ಮೇಲೆ ಮಿಡಲ್ ಸ್ಟೇಜ್ ಬಂದು 6ನೇ ತರಗತಿಯಿಂದ 8ನೇ ತರಗತಿವರೆಗೂ ಇರುತ್ತೆ. ಸೊ ಇಲ್ಲಿ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ಸ್ ಇನ್ ಸಬ್ಜೆಕ್ಟ್ ಆಫ್ ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಆರ್ಟ್ಸ್ ಅಂಡ್ ಹ್ಯುಮ್ಯಾನಿಟೀಸ್. ಸೊ ಇಲ್ಲಿ ಗಣಿತ ಮತ್ತೆ ವಿಜ್ಞಾನ, ಸಾಮಾಜಿಕ ವಿಜ್ಞಾನ ಮತ್ತೆ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ಸ್ಗೆ ಹೆಚ್ಚು ಪ್ರೋತ್ಸಾಹವನ್ನ ನೀಡಲಾಗುತ್ತೆ. ಅದಾದ್ಮೇಲೆ ಸೆಕೆಂಡರಿ ಸ್ಟೇಜ್. ಸೊ ಇದನ್ನ ಕ್ಲಾಸ್ 9 ಇಂದ 12 ವರೆಗೂ ಸೆಕೆಂಡರಿ ಸ್ಟೇಜ್ ಅಂತ ಕರಿತೀವಿ. ಇಲ್ಲಿ ದೇ ಟ್ರೈ ಟು ಇನ್ಕಲ್ಕೇಟ್ ಮಲ್ಟಿ ಡಿಸಿಪ್ಲಿನರಿ ಸ್ಟಡಿ ಕಪಲ್ಡ್ ವಿತ್ ಡೆಪ್ತ್ ಅಂಡ್ ಕ್ರಿಟಿಕಲ್ ಥಿಂಕಿಂಗ್. ಅಂದ್ರೆ ಈ ಒಂದು ರೀಸನಿಂಗ್ ಎಬಿಲಿಟಿ ಅಂತ ಏನ್ ಬರುತ್ತೆ ಸೊ ಅದರಲ್ಲಿ ಹೆಚ್ಚು ಪ್ರಾವೀಣ್ಯವನ್ನು ಹೊಂದಲಿಕ್ಕೆ ಸೆಕೆಂಡರಿ ಸ್ಟೇಜ್ ಕ್ಲಾಸ್ 9 ಇಂದ 12th ವರೆಗೂ ಫೋಕಸ್ ಮಾಡಲಾಗುತ್ತೆ. ಸೊ ಇನ್ಸ್ಟೆಡ್ ಆಫ್ ಎಕ್ಸಾಮ್ಸ್ ಬೀಯಿಂಗ್ ಹೆಲ್ಡ್ ಎವ್ರಿ ಅಕಾಡೆಮಿಕ್ ಇಯರ್, ಸ್ಕೂಲ್ ಸ್ಟೂಡೆಂಟ್ಸ್ ವಿಲ್ ಓನ್ಲಿ ಅಟೆಂಡ್ 3 ಎಕ್ಸಾಮ್ಸ್. ಕ್ಲಾಸ್ 2 ಅಲ್ಲಿ ಒಂದು ಎಕ್ಸಾಮ್ ಇರುತ್ತೆ, ಕ್ಲಾಸ್ 5 ಅಲ್ಲಿ ಒಂದು ಎಕ್ಸಾಮ್ ಇರುತ್ತೆ, ಕ್ಲಾಸ್ 8 ಅಲ್ಲಿ ಒಂದು ಎಕ್ಸಾಮ್ ಇರುತ್ತೆ. ಸೊ ಸದ್ಯದ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಪ್ರತಿ ವರ್ಷ ಪರೀಕ್ಷೆಗಳು ನಡೆಯುತ್ತೆ. ಬಟ್ ನ್ಯೂ ಎಜುಕೇಶನಲ್ ಪಾಲಿಸಿ ಪ್ರಕಾರ 2, 5 ಮತ್ತು 8ನೇ ತರಗತಿಗಳಲ್ಲಿ ಮಾತ್ರ ಪರೀಕ್ಷೆಗಳು ಇರುತ್ತೆ. ಸೊ ಬೋರ್ಡ್ ಎಕ್ಸಾಮ್ಸ್ ವಿಲ್ ಬಿ ಕಂಟಿನ್ಯೂ ಟು ಬಿ ಹೆಲ್ಡ್ ಫಾರ್ ಕ್ಲಾಸ್ 10 ಮತ್ತೆ 12. ಸೊ ಕ್ಲಾಸ್ 10 ಮತ್ತೆ 12ಗೆ ಇವಾಗ ಏನ್ ಬೋರ್ಡ್ ಎಕ್ಸಾಮ್ಸ್ ಇದೆ ಸೊ ಅದು ಹಾಗೇನೆ ಕಂಟಿನ್ಯೂ ಆಗುತ್ತೆ, ಬಟ್ ವಿಲ್ ಬಿ ರೀಡಿಸೈನ್. ಬಟ್ ಅದರಲ್ಲಿ ಸ್ವಲ್ಪ ಮಾಡಿಫಿಕೇಶನ್ಸ್ ಮಾಡಲಾಗುತ್ತೆ. ಸ್ಟ್ಯಾಂಡರ್ಡ್ಸ್ ಫಾರ್ ದಿಸ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಬೈ ದಿ ಅಸೆಸ್ಮೆಂಟ್ ಬಾಡಿ. ಪರಾಕ್ ಅನ್ನೋ ಒಂದು ಅಸೆಸ್ಮೆಂಟ್ ಬಾಡಿ ಇರುತ್ತೆ. ಸೊ ಅಂದ್ರೆ ಈ ಪರೀಕ್ಷೆಯಲ್ಲಿ ಏನು ಅಂಕಗಳನ್ನ ಕೊಡಬೇಕು ಆ ಸ್ಟ್ಯಾಂಡರ್ಡ್ ನ ಪರಾಕ್ ಅನ್ನೋ ಒಂದು ಅಸೆಸ್ಮೆಂಟ್ ಬಾಡಿಗೆ ಕೊಟ್ಟಿರ್ತಾರೆ. ಪರಾಕ್ ಅಂದ್ರೆ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿವ್ಯೂ ಅನಾಲಿಸಿಸ್ ಆಫ್ ನಾಲೆಜ್ ಫಾರ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್. ಅಂದ್ರೆ ಸಂಪೂರ್ಣ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಅವರ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್, ರಿವ್ಯೂ ಮತ್ತು ಅನಾಲಿಸಿಸ್ ನ ನಾವು ಪರಾಕ್ ಅಂತ ಕರಿತೀವಿ. ಸೊ ಕೋಡಿಂಗ್ ವಿಲ್ ಬಿ ಇಂಟ್ರೊಡ್ಯೂಸ್ ಫ್ರಮ್ ಕ್ಲಾಸ್ 6 ಅಂಡ್ experimental learning will be adopted.
ಸೊ ಈ ಕೋಡಿಂಗ್ ಅಂತ ನೀವೇನ್ ನೋಡ್ತಾ ಇರ್ತೀರಾ ಟಿವಿಗಳಲ್ಲಿ, ಸೊ ಆ ಕೋಡಿಂಗ್ ಅನ್ನೋ ಶಿಕ್ಷಣವನ್ನ 6ನೇ ತರಗತಿಯಿಂದನೇ ಸ್ಟಾರ್ಟ್ ಮಾಡಲಾಗುತ್ತೆ. ಮತ್ತೆ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ವಿಲ್ ಬಿ ಅಡಾಪ್ಟೆಡ್, ಅಂದ್ರೆ ಸೊ ಅನುಭವದಿಂದ ಕಲಿತಕ್ಕಂಥದ್ದನ್ನ ಒಂದು ಮೆಥಡ್ ನ, ಸೊ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ನ ಅಡಾಪ್ಟ್ ಮಾಡ್ಕೊಳ್ಳಾಗುತ್ತೆ. ದಿ ಮಿಡ್ ಡೇ ಮೀಲ್ ಸ್ಕೀಮ್ ವಿಲ್ ಬಿ ಎಕ್ಸ್ಟೆಂಡೆಡ್ ಟು ಇನ್ಕ್ಲೂಡ್ ಬ್ರೇಕ್ಫಾಸ್ಟ್. ಸೊ ಇವಾಗ ಮಧ್ಯಾಹ್ನದ ಬಿಸಿ ಊಟ ಏನ್ ಕೊಡ್ತಾ ಇದ್ದಾರೆ, ಸೊ ಅದನ್ನ ಉಪಹಾರ, ಬೆಳಗಿನ ಉಪಹಾರ ಕೊಡ್ಲಿಕ್ಕೆ ಈ ಒಂದು NEP 22 ಅಲ್ಲಿ 2020 ಅಲ್ಲಿ ಪ್ರಪೋಸಲ್ಸ್ ಇರುತ್ತೆ. ಸೊ ಮೋರ್ ಫೋಕಸ್ ವಿಲ್ ಬಿ ಗಿವನ್ ಟು ದ ಸ್ಟೂಡೆಂಟ್ ಹೆಲ್ತ್, ಪರ್ಟಿಕ್ಯುಲರ್ಲಿ ಮೆಂಟಲ್ ಹೆಲ್ತ್ ಥ್ರೂ ದಿ ಡೆವಲಪ್ಮೆಂಟ್ ಆಫ್ ಕೌನ್ಸಿಲರ್ಸ್ ಮತ್ತೆ ಸೋಷಿಯಲ್ ವರ್ಕರ್ಸ್. ಸೊ ಈ ಒಂದು ಬೇಸಿಕಲಿ ಏನ್ ಮಾಡ್ತಾರೆ ಅಂದ್ರೆ ಮಕ್ಕಳ ಆರೋಗ್ಯದ ಮೇಲೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಆರೋಗ್ಯ ಅಂದ್ರೆ ಪ್ರಮುಖವಾಗಿ ಅವರ ಮಾನಸಿಕ ಆರೋಗ್ಯ by counselors ಮತ್ತೆ social workers ಮುಖಾಂತರ. So with this, let's get into the article number 5. So more than 1.2 crore benefited under Pradhan Mantri Rozgar Protshahan Yojana. So this article comes under Ministry of Labor ಮತ್ತೆ Employment. So government is implementing Pradhan Mantri Rozgar Protshahan Yojana since 2016. 2016ರಿಂದ ಈ ಒಂದು ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ. So with the objective to incentivize employers for creation of new employment and also aim to bring informal workers to the formal workforce. So ಈ informal workforce ಏನಿರುತ್ತೆ ಅದನ್ನ ಫಾರ್ಮಲ್ ವರ್ಕ್ ಫೋರ್ಸ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ, ಸೊ ಈ ಎಂಪ್ಲಾಯರ್ಸ್ ಏನಿರ್ತಾರೆ, ಸೊ ಕೆಲಸ ಕೊಡೋರು ಏನಿರ್ತಾರೆ, ಸೊ ಅವ್ರನ್ನ ಇನ್ಸೆಂಟಿವೈಸ್ ಮಾಡೋದು ಇದರ ಪ್ರಮುಖ ಗುರಿಯಾಗಿರುತ್ತೆ. Under the scheme, Government of India is paying employers contribution, that is 12% of period of 3 years to the new employment, earning wages less than or equal to 15,000 throughout EPFO. So even though Employment Provident Fund Organization ಮುಖಾಂತರ ಯಾರಿಗೆ 15,000 ಅಥವಾ 15,000ಕ್ಕಿಂತ ಕಡಿಮೆ ಸಂಬಳ ಇರುತ್ತೋ, ಸೊ ಅವ್ರಿಗೆ 12% ಆಫ್ ದಿ ಕಾಂಟ್ರಿಬ್ಯೂಷನ್, ಈ PF ನ 12% ಆಫ್ ದಿ ಕಾಂಟ್ರಿಬ್ಯೂಷನ್, ಸೊ ಸರ್ಕಾರದಿಂದನೇ 3 ವರ್ಷಗಳವರೆಗೂ ಎಂಪ್ಲಾಯರ್ ನ ಪರವಾಗಿ, ಅಂದ್ರೆ ಯಾರು ಕೆಲಸ ಕೊಟ್ಟಿರ್ತಾರೋ ಒಂದು ಕಂಪನಿನೋ ಒಂದು ಸಂಸ್ಥೆಯ ಪರವಾಗಿ ಈ 12% ಆಫ್ ದಿ PF ಕಾಂಟ್ರಿಬ್ಯೂಷನ್ ನ ಸರ್ಕಾರನೇ 3 ವರ್ಷಗಳವರೆಗೂ ಮಾಡುತ್ತೆ. The terminal date for registration of beneficiary through establishment was 31st March 2019. So ಈ ಒಂದು ಯೋಜನೆಯನ್ನ ಫಲಾನುಭವಿ ಮಾಡ್ಕೊಳ್ಬೇಕಾದ್ರೆ ಅಥವಾ ಇದರ ಫಲ ಪಡಿಬೇಕಾಗಿದ್ರೆ ಸೊ 31 ಮಾರ್ಚ್ 2019 ವೇಳೆಗೆ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗಿರುತ್ತೆ. The beneficiaries registered up to 31st March 2019 will continue to receive the benefit for 3 years from the date of registration under the scheme, that is up to 31st March 2022. So 31ನೇ ಮಾರ್ಚ್ 2022 ಸೊ ಈ ಒಂದು 12% ಆಫ್ ದಿ PF ಶೇರ್ ಏನಿರುತ್ತೆ, ಸೊ ಈ ಬೆನಿಫಿಟ್ ನ ನಿರಂತರವಾಗಿ 3 ವರ್ಷಗಳವರೆಗೂ ಅವರು ರಿಸೀವ್ ಮಾಡ್ತಾರೆ. The scheme was established to benefit 20 lakh beneficiaries. So 20 ಲಕ್ಷ ಫಲಾನುಭವಿಗಳಿಗೆ ಈ ಒಂದು ಸ್ಕೀಮ್ ನ ಒಂದು ಅಡ್ವಾಂಟೇಜ್ ನ ಕೊಡ್ಲಿಕ್ಕೆ ಉದ್ದೇಶಿಸಲಾಗಿರುತ್ತೆ. As of 27 November 2021, benefit has been provided to 1.21 crore beneficiaries through 1.53 lakh establishment. So ಇಲ್ಲಿವರೆಗೂ ಅಂದ್ರೆ 27ನೇ ನವೆಂಬರ್ 2021 1.21 ಕೋಟಿಯಷ್ಟು ಜನರು ಇದರ ಫಲಾನುಭವಿಗಳಾಗಿರ್ತಾರೆ. So with this, let's get into the article number 6. Ministry of Development of North East Region Make in Northeast Initiative. So ಈ Make in Northeast Initiative ಬಗ್ಗೆ ತಿಳ್ಕೊಳ್ಳೋಣ. Under the Department of Promotion of Industry and Internal Trade, a dedicated Northeast desk has been set up with Invest India, which supports the Northeast states in their outreach activities to the investors as well as facilitating and hand holding select companies. So ಇವತ್ತು ಇಲ್ಲಿ ಇನ್ವೆಸ್ಟ್ಮೆಂಟ್ ನ ಪ್ರಮೋಟ್ ಮಾಡಲಿಕ್ಕೆ ಈ ನಾರ್ತ್ ಈಸ್ಟ್ ಸ್ಟೇಟ್ಸ್ ಅಲ್ಲಿ ಈ ಬಂಡವಾಳ ಹೂಡಿಕೆಯನ್ನ ಪ್ರಮೋಟ್ ಮಾಡಲಿಕ್ಕೆ ಈ ಒಂದು ಇನಿಷಿಯೇಟಿವ್ ನ ಮಾಡಲಾಗ್ತಾ ಇದೆ. ದಿ ಇನ್ವೆಸ್ಟ್ ನಾರ್ತ್ ಈಸ್ಟ್ ಪೋರ್ಟಲ್ ಪ್ರೆಸೆಂಟಿಂಗ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಇನ್ ದ ರೀಜನ್ಸ್ ಅಕ್ರಾಸ್ ದಿ ಸೆಕ್ಟರ್ and states to both domestic and foreign investors has also been developed. ಅಂದ್ರೆ ಸೊ ಈ ನಾರ್ತ್ ಈಸ್ಟ್ ಪೋರ್ಟಲ್ ನ ಡೆವಲಪ್ ಮಾಡೋದರ ಮುಖಾಂತರ, ಒಂದು ಪೋರ್ಟಲ್ ನ ಡೆವಲಪ್ ಮಾಡೋದರ ಮುಖಾಂತರ ಈ ಒಂದು ನಾರ್ತ್ ಈಸ್ಟ್ ಸ್ಟೇಟ್ಸ್ ಏನಿರುತ್ತೆ, ಈಶಾನ್ಯ ಭಾಗದ ರಾಜ್ಯಗಳು ಅವು ಅಷ್ಟೊಂದು ಅಭಿವೃದ್ಧಿ ಹೊಂದಿರೋದಿಲ್ಲ. ಸೊ ಈ ಅಭಿವೃದ್ಧಿಯನ್ನ ಹೆಚ್ಚು ಮಾಡ್ಲಿಕ್ಕೆ ಡೊಮೆಸ್ಟಿಕ್ ಯಾರು ಬೇಕಾದ್ರೂ ಲೋಕಲ್ ಪೀಪಲ್ ಕೂಡ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಮತ್ತೆ ಫಾರಿನ್ ಇನ್ವೆಸ್ಟರ್ಸ್ ಕೂಡ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಬಂಡವಾಳ ಹೂಡಿಕೆಯನ್ನ ಮಾಡಬಹುದಾಗಿರುತ್ತೆ. ದಿ ನಾರ್ತ್ ಈಸ್ಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಸ್ಕೀಮ್ 2017 has come into force with effect from 1/4/2017 for the period of 5 years. ಸೊ ಈ ನಾರ್ತ್ ಈಸ್ಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಸ್ಕೀಮ್ ಏನಿರುತ್ತೆ, ಸೊ ಇದು 2017ರಲ್ಲಿ
5 ವರ್ಷಗಳವರೆಗೂ ಇದು ಆಕ್ಟಿವ್ ಆಗಿರುತ್ತೆ. ದಿ ಸ್ಕೀಮ್ ಕವರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸರ್ವಿಸ್ ಸೆಕ್ಟರ್ ಆಫ್ ಆಲ್ ಸ್ಟೇಟ್ಸ್ ಆಫ್ ನಾರ್ತ್ ಈಸ್ಟ್ ರೀಜನ್ ಇನ್ಕ್ಲೂಡಿಂಗ್ ಸಿಕ್ಕಿಂ. ಸೊ ಈ ಒಂದು ನಾರ್ತ್ ಈಸ್ಟ್ ರೀಜನ್ಸ್ ಅಲ್ಲಿ ಬರ್ತಕ್ಕಂಥ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸರ್ವಿಸ್ ಸೆಕ್ಟರ್ಸ್ ಅಂದ್ರೆ ಉತ್ಪಾದನಾ ಮತ್ತು ಸೇವಾ ವಲಯಗಳೇನಿರುತ್ತೆ, ಸೊ ಅದೆಲ್ಲ ಈ ಒಂದು ಸ್ಕೀಮ್ ಅಡಿಯಲ್ಲಿ ಕವರ್ ಆಗುತ್ತೆ. ಸೊ ವೇರಿಯಸ್ ಬೆನಿಫಿಟ್ಸ್ ಪ್ರೊವೈಡೆಡ್ ಅಂಡರ್ ದಿ ಸ್ಕೀಮ್ ಯಾವ್ದಾದ್ರು ಅಂದ್ರೆ, ಸೊ ದೇರ್ ಆರ್ ವೆರಿ ಸಿಂಪಲ್. ಒಂದು ಸೆಂಟ್ರಲ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇನ್ಸೆಂಟಿವ್ ಫಾರ್ ಅಕ್ಸೆಸ್ ಟು ಕ್ರೆಡಿಟ್. ಸೊ ಈ ಕ್ರೆಡಿಟ್ ನ ಪಡೆದುಕೊಳ್ಳಿಕ್ಕೆ ಸೊ ಸೆಂಟ್ರಲ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇನ್ಸೆಂಟಿವ್, ಸೊ ಕೆಲವೊಂದು ಇನ್ಸೆಂಟಿವ್ಸ್ ನ ಕೊಡಲಾಗುತ್ತೆ. ಸೆಂಟ್ರಲ್ ಇಂಟ್ರೆಸ್ಟ್ ಇನ್ಸೆಂಟಿವ್, ಸೊ ಅದ್ರ ಮೇಲೆ ಆಗ್ತಕ್ಕಂಥ ಬಡ್ಡಿಯಲ್ಲಿ ಇನ್ಸೆಂಟಿವ್ಸ್ ನ ನೀಡಲಾಗುತ್ತೆ. ಸೆಂಟ್ರಲ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇನ್ಸೆಂಟಿವ್, ಸೊ ಇನ್ಶೂರೆನ್ಸ್ ಅಲ್ಲಿ ಇನ್ಸೆಂಟಿವ್ಸ್. ಇನ್ಕಮ್ ಟ್ಯಾಕ್ಸ್ ರಿಯಂಬರ್ಸ್ಮೆಂಟ್, ಸೊ ಅವರ ಒಂದು ತೆರಿಗೆ ಏನಿರುತ್ತೆ ಅದು ರಿಯಂಬರ್ಸ್ ಆಗುತ್ತೆ. ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ರಿಯಂಬರ್ಸ್ಮೆಂಟ್ ಅಂದ್ರೆ GST ಏನಿರುತ್ತೆ ಅದು ಕೂಡ ರಿಯಂಬರ್ಸ್ ಆಗುತ್ತೆ. ಅದಾದ್ಮೇಲೆ ಎಂಪ್ಲಾಯ್ಮೆಂಟ್ ಇನ್ಸೆಂಟಿವ್, ಸೊ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಇನ್ಸೆಂಟಿವ್, ಮತ್ತೆ ಟ್ರಾನ್ಸ್ಪೋರ್ಟ್ ಇನ್ಸೆಂಟಿವ್, ಸಾರಿಗೆಯಲ್ಲೂ ಕೂಡ ಅವರಿಗೆ ಇನ್ಸೆಂಟಿವ್ಸ್ ನ ಕೊಡಲಾಗುತ್ತೆ. ಸೊ ಇನ್ ಕೊಲಾಬರೇಷನ್ ವಿತ್ ನೀತಿ ಆಯೋಗ್, ದಿ ನೀತಿ ಫೋರಂ ಫಾರ್ North East constituted for accelerated, inclusive and sustainable development in North East region. So ಈ ಒಂದು ನೀತಿ ಫೋರಂ ನ ಜೊತೆ ಕೊಲಾಬರೇಷನ್ ಮಾಡಿಕೊಳ್ಳೋದರ ಮುಖಾಂತರ ಸೊ ಆಕ್ಸಿಲರೇಟೆಡ್, ಇನ್ಕ್ಲೂಸಿವ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಇನ್ ದಿ ನಾರ್ತ್ ಈಸ್ಟ್ ರೀಜನ್ ಅಲ್ಲಿ, ಸೊ ಅಲ್ಲಿ ತ್ವರಿತವಾಗಿ ಮತ್ತು ಎಲ್ಲರನ್ನು ಒಳಗೊಂಡಂತೆ ಮತ್ತೆ ಸುಸ್ಥಿರ ಅಭಿವೃದ್ಧಿಗೆ ಸೊ ಇಲ್ಲಿ ಕೆಲವೊಂದು ನೀತಿ ಆಯೋಗದೊಂದಿಗೆ ಕೆಲವೊಂದು ಏರಿಯಾಸ್ ನ ಡೆವಲಪ್ ಮಾಡಲಾಗಿರುತ್ತೆ. ಆಸ್ ಐಡೆಂಟಿಫೈಡ್ 5 ಫೋಕಸ್ ಸೆಕ್ಟರ್. ಸೊ ಈ ಅಡಿಯಲ್ಲಿ ಸೊ ಡೆವಲಪ್ ಮಾಡ್ಲಿಕ್ಕೆ 5 ಫೋಕಸ್ ಸೆಕ್ಟರ್ಸ್ ನ ಅವರು ಆಯ್ಕೆ ಮಾಡ್ಕೊಂಡಿರ್ತಾರೆ. ಅದ್ಯಾವುದು ಅಂದ್ರೆ ಟೀ, ಟೂರಿಸಂ, ಬ್ಯಾಂಬ್ಯೂ, ಡೈರಿ ಮತ್ತೆ ಫಿಸಿಕಲ್ಚರ್. ಸೊ ಟೀ ಕುರಿತಂತೆ ಪ್ರವಾಸೋದ್ಯಮ ಮತ್ತೆ ಬಿದರಿಗೆ ಸಂಬಂಧಪಟ್ಟಂತೆ, ಮತ್ತೆ ಡೈರಿ ಉತ್ಪನ್ನಗಳು, ಮತ್ತೆ ಫಿಸಿಕಲ್ಚರ್ ಅಂದ್ರೆ ಮೀನು ಸಾಕಾಣಿಕೆ ಕುರಿತಂತೆ ಕೆಲವೊಂದು ಇನಿಷಿಯೇಟಿವ್ಸ್ ನ ತಗೊಂಡಿರ್ತಾರೆ. ದಿ ಗವರ್ನಮೆಂಟ್ ಹ್ಯಾಸ್ ಬೀನ್ ಪ್ರೊವೈಡಿಂಗ್ ಸ್ಪೆಷಲ್ ಎಂಫಸಿಸ್ ಟು ಡೆವಲಪ್ಮೆಂಟ್ ಅಂಡ್ ಪ್ರಮೋಷನ್ ಆಫ್ ಟೂರಿಸಂ ಇನ್ ದಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. ಸೊ ಈ ಈಶಾನ್ಯ ಭಾಗಗಳಲ್ಲಿ ಪ್ರವಾಸೋದ್ಯಮನ್ನ ಇಂಪ್ರೂವ್ ಮಾಡೋದು ಮತ್ತು ಅಭಿವೃದ್ಧಿ ಪಡಿಸುವುದು ಸರ್ಕಾರದ ಒಂದು ಸ್ಪೆಷಲ್ ಎಂಫಸಿಸ್ ಆಗಿರುತ್ತೆ. ಅಂಡ್ ಸ್ವದೇಶ್ ದರ್ಶನ್ ಸ್ಕೀಮ್ ನ ನಾವು ಪ್ರೀವಿಯಸ್ ಆರ್ಟಿಕಲ್ಸ್ ಅಲ್ಲಿ ಡಿಸ್ಕಸ್ ಮಾಡಿರ್ತೀವಿ. ಸೊ ಯು ಕ್ಯಾನ್ ಜಸ್ಟ್ ಚೆಕ್ ಟು ದ ಪ್ಲೇ ಲಿಸ್ಟ್ of Ministry of Tourism. 16 projects with themes of heritage, wildlife, spiritual, tribal, ಮತ್ತೆ eco adventure etc. with a total amount of 1,337.63 crores have been sanctioned. So ಈ ಒಂದು ನಾರ್ತ್ ಈಸ್ಟ್ ರೀಜನ್ಸ್ ಅಲ್ಲಿ ಈ ಪ್ರವಾಸೋದ್ಯಮವನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಸ್ವದೇಶ್ ದರ್ಶನ್ ಸ್ಕೀಮ್ ನಡಿಯಲ್ಲಿ ಕೆಲವೊಂದು ಥೀಮ್ಸ್ ಇರುತ್ತೆ. ಅಂದ್ರೆ ಹೆರಿಟೇಜ್ ಥೀಮ್, ಪಾರಂಪರಿಕ ತಾಣಗಳು, ವೈಲ್ಡ್ ಲೈಫ್ ತಾಣಗಳು, ಮತ್ತೆ ಸ್ಪಿರಿಚುವಲ್ ಗೆ ಸಂಬಂಧಪಟ್ಟಂತೆ, ಟ್ರೈಬಲ್ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ಈಕೋ ಅಡ್ವೆಂಚರ್ ನ ಥೀಮ್ಸ್ ನಡಿಯಲ್ಲಿ ಕೆಲವೊಂದು ಸರ್ಕ್ಯೂಟ್ಸ್ ನ ಮಾಡಿರ್ತಾರೆ. ಸರ್ಕ್ಯೂಟ್ ಅಂದ್ರೆ ಈ ಹೆರಿಟೇಜ್ ಗೆ ಸಂಬಂಧಪಟ್ಟಂತೆ ಅಟ್ಲೀಸ್ಟ್ 3 ಪ್ಲೇಸಸ್ ನ ಕನೆಕ್ಟ್ ಆದ್ರೆ ಅದನ್ನ 1 ಸರ್ಕ್ಯೂಟ್ ಅಂತ ಕರಿತೀವಿ. ಸೊ ಈ ತರ ಈ ಒಂದು 5 ಏರಿಯಾಗಳಲ್ಲಿ ಥಿಮ್ಯಾಟಿಕ್ ಟೂರಿಸಂ ಏನಿರುತ್ತೆ, ಸೊ ಇದಕ್ಕೆ 1,337.63 ಕೋಟಿಯಷ್ಟು ಈ ನಾರ್ತ್ ಈಸ್ಟ್ ರೀಜನ್ಗೆ ಅಲೋಕೇಟ್ ಮಾಡಲಾಗಿರುತ್ತೆ. ಅಂಡರ್ ದಿ ಪಿಲಿಗ್ರಿಮೇಜ್ ರಿಜುವಿನೇಷನ್ ಅಂಡ್ ಸ್ಪಿರಿಚುವಲ್ ಹೆರಿಟೇಜ್ ಆಗ್ಮೆಂಟೇಷನ್ ಡ್ರೈವ್, ಸೊ ಅದನ್ನ ನಾವು ಪ್ರಸಾದ್ ಸ್ಕೀಮ್ ಅಂತ ಕರಿತೀವಿ. ಸೊ ಇದನ್ನು ಕೂಡ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದ್ವಿ. ಡೆವಲಪ್ಮೆಂಟ್ ಆಫ್ ಕಾಮಾಖ್ಯ ದೇವಿ ಟೆಂಪಲ್, ಸೊ ಇಲ್ಲಿ ನಾರ್ತ್ ಈಸ್ಟ್ ಅಲ್ಲಿ ಬರ್ತಕ್ಕಂಥ ಕಾಮಾಖ್ಯ ದೇವಿ ಟೆಂಪಲ್ ಅಂಡ್ ಪಿಲಿಗ್ರಿಮೇಜ್ ಫೆಸಿಲಿಟೇಷನ್ ಅಟ್ ನಾಗಾಲ್ಯಾಂಡ್, ಅದಾದ್ಮೇಲೆ ಅಂಡ್ ಮೇಘಾಲಯ ಅಂಡ್ ಹ್ಯಾವ್ ಬೀನ್ ಸ್ಯಾಂಕ್ಷನ್. ಸೊ ಈ ಎಲ್ಲ ಪ್ರದೇಶಗಳ ಅಭಿವೃದ್ಧಿಗೆ ಸ್ಯಾಂಕ್ಷನ್ ಮಾಡಲಾಗಿರುತ್ತೆ. Further, Kaziranga National Park that comes in Assam has been identified under iconic site developments scheme. So iconic site development scheme ನಡಿಯಲ್ಲಿ ಈ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಕೂಡ ಐಡೆಂಟಿಫೈ ಮಾಡಿರ್ತಾರೆ. So with this, let's get into the last article. So centrally sponsored educational schemes for improvement of higher education in India. So ಅದನ್ನ ನಾವು ರೂಸಾ ಅಂತ ಕರಿತೀವಿ. ಸೊ ಭಾರತದಲ್ಲಿ ಉನ್ನತ ಶಿಕ್ಷಣವನ್ನ ಅಭಿವೃದ್ಧಿಪಡಿಸಲಿಕ್ಕೆ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಲೆಟ್ಸ್ ಫೈಂಡ್ ಔಟ್ ವಾಟ್ ಈಸ್ ರೂಸಾ. ಎಜುಕೇಶನ್ ಬೀಯಿಂಗ್ ಇನ್ ದ ಕನ್ಕರೆಂಟ್ ಲಿಸ್ಟ್. ಸೊ ಆಸ್ ಐ ಟೋಲ್ಡ್ ಯು ಅರ್ಲಿಯರ್, ಸೊ ಎಜುಕೇಶನ್ ಅನ್ನೋದು ಸಮವರ್ತಿ ಪಟ್ಟಿಗೆ ಸೇರಿದ ವಿಷಯವಾಗಿರುತ್ತೆ. ಕ್ರಿಯೇಷನ್ ಆಫ್ ನ್ಯೂ ಇನ್ಸ್ಟಿಟ್ಯೂಷನ್ಸ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಬೋತ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್. ಸೊ ಹೊಸ ಸಂಸ್ಥೆಗಳನ್ನ ಹುಟ್ಟು ಹಾಕುವುದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಎರಡರ ಜವಾಬ್ದಾರಿಯಾಗಿರುತ್ತೆ. However, recognizing the need for central support by strategically funding the state higher educational institutions, a centrally sponsored scheme of Rashtriya Uchchatar Shiksha Abhiyan is being implemented by Ministry of Education. So ಈ ಸ್ಟೇಟ್ ಅಲ್ಲಿ ಬರ್ತಕ್ಕಂತ ಹೈಯರ್ ಎಜುಕೇಶನ್ ಗೆ
ಕೇಂದ್ರದಿಂದ ಸಪೋರ್ಟ್ ಮಾಡ್ಲಿಕ್ಕೆ ರೂಸಾ ಅನ್ನೋ ಒಂದು ಕಾರ್ಯಕ್ರಮವನ್ನ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಅಂದ್ರೆ ರೂಸಾ ಅಂದ್ರೆ ರಾಷ್ಟ್ರೀಯ ಉಚ್ಚತರ್ ಶಿಕ್ಷಾ ಅಭಿಯಾನ್. ಉಚ್ಚತರ್ ಅಂದ್ರೆ ಹೈಯರ್, ಶಿಕ್ಷಾ ಅಂದ್ರೆ ಎಜುಕೇಶನ್ ಅಭಿಯಾನ್. ಸೊ ವಿತ್ ದ ಏಮ್ ಆಫ್ ಪ್ರಮೋಟಿಂಗ್ ಆಕ್ಸೆಸ್ ಅಂಡ್ ಈಕ್ವಲಿಟಿ ಅಂಡ್ ಕ್ವಾಲಿಟಿ. ಸೊ ಈ ಉನ್ನತ ಶಿಕ್ಷಣ ಸಂಸ್ಥೆಗಳ ಒಂದು ಲಭ್ಯತೆಯನ್ನ ಇನ್ಕ್ರೀಸ್ ಮಾಡೋದು, ಈಕ್ವಿಟಿ ಸಮಾನಾಂತರವಾಗಿ ಇದನ್ನ ಸ್ಪ್ರೆಡ್ ಮಾಡೋದು, ಮತ್ತೆ ಕ್ವಾಲಿಟಿಯನ್ನ ಇಂಪ್ಲಿಮೆಂಟ್ ಮಾಡೋದು ರೂಸಾದ ಪ್ರಮುಖ ಗುರಿಯಾಗಿರುತ್ತೆ. ದ ಸ್ಕೀಮ್ ಏಮ್ಸ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಸ್ಟೇಟ್ ಯೂನಿವರ್ಸಿಟೀಸ್ ಅಂಡ್ ಕಾಲೇಜಸ್, enhance their existing capacities so that they become dynamic, demand-driven, quality-conscious, efficient and forward-looking and responsive to rapid economic and technological developments occurring at local, state and national and international level. So ಲೋಕಲ್ ಲೆವೆಲ್ ಅಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೊ ಈ ಒಂದು ಹೈಯರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಏನಿದಾವೆ ಸೊ ಅವುಗಳ ಒಂದು ಕೆಪಾಸಿಟಿ ಇನ್ಕ್ರೀಸ್ ಮಾಡೋದು, ಡಿಮ್ಯಾಂಡ್ ಡ್ರಿವನ್ ಅಂದ್ರೆ ಯಾವ ಕೋರ್ಸ್ಗೆ ಹೆಚ್ಚು ಡಿಮ್ಯಾಂಡ್ ಇದೆ ಆ ಕೋರ್ಸ್ ಗಳನ್ನ ಜಾಸ್ತಿ ಕಂಡಕ್ಟ್ ಮಾಡೋದು, ಅಲ್ಲಿರ್ತಕ್ಕಂಥ ಕ್ವಾಲಿಟಿನ ಇಂಪ್ರೂವ್ ಮಾಡೋದು, ಮತ್ತೆ ರೆಸ್ಪಾನ್ಸಿವ್ ಟು ರ್ಯಾಪಿಡ್ ಎಕನಾಮಿಕ್ ಅಂಡ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಅಂದ್ರೆ ಆರ್ಥಿಕವಾಗಿ ಮತ್ತು ತಂತ್ರಜ್ಞಾನವಾಗಿ ಏನು ಅಭಿವೃದ್ಧಿ ಹೊಂದ್ತಾ ಇದೆ ಸೊ ಅದಕ್ಕೆ ಇಮಿಡಿಯೇಟ್ ರೆಸ್ಪಾಂಡ್ ಮಾಡ್ತಕ್ಕಂಥದ್ದು ಈ ಒಂದು ರೂಸಾದ ಪ್ರಮುಖ ಗುರಿಯಾಗಿರುತ್ತೆ. ಅಂಡರ್ ರೂಸಾ, ಸ್ಟೇಟ್ ಹೈಯರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಸಪೋರ್ಟೆಡ್ ಅಂಡರ್ ವೇರಿಯಸ್ ಕಾಂಪೋನೆಂಟ್ಸ್ ಸಚ್ ಆಸ್ creation of universities by the way of upgradation of existing autonomous colleges. So ಇವಾಗ existing autonomous colleges ಏನಿದಾವೆ ಸೊ ಅಲ್ಲಿ ಬರ್ತಕ್ಕಂಥ ಯೂನಿವರ್ಸಿಟೀಸ್ ನ ಅಪ್ಗ್ರೇಡ್ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರಗಳಿಗೆ ಸೊ ಈ ಕೇಂದ್ರ ಸರ್ಕಾರ ಸಹಾಯ ಮಾಡುತ್ತೆ. ಕ್ರಿಯೇಷನ್ ಆಫ್ ಯೂನಿವರ್ಸಿಟೀಸ್ ಬೈ ಕನ್ವರ್ಷನ್ ಆಫ್ ಕಾಲೇಜಸ್ ಇನ್ ಅ ಕ್ಲಸ್ಟರ್ ಅಂದ್ರೆ ಗುಂಪುಗಳಲ್ಲಿ ಇರ್ತಕ್ಕಂಥ ಕಾಲೇಜಸ್ ನ ಯೂನಿವರ್ಸಿಟೀಸ್ ಆಗಿ ಕನ್ವರ್ಟ್ ಮಾಡೋದು. ಇನ್ಫ್ರಾಸ್ಟ್ರಕ್ಚರ್ ಗ್ರಾಂಟ್ಸ್ ಟು ಯೂನಿವರ್ಸಿಟೀಸ್, ಸೊ ಈ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ವಿಶ್ವವಿದ್ಯಾನಿಲಯಗಳಿಗೆ ಅನುದಾನಗಳನ್ನ ನೀಡ್ತಕ್ಕಂಥದ್ದು. ಇನ್ಫ್ರಾಸ್ಟ್ರಕ್ಚರ್ ಗ್ರಾಂಟ್ಸ್ ಟು ಕಾಲೇಜಸ್, ಕಾಲೇಜಸ್ಗೆ ನೇರವಾಗಿ ಅನುದಾನ ನೀಡುವುದು. ಅಪ್ಗ್ರೇಡೇಷನ್ ಆಫ್ ಎಕ್ಸಿಸ್ಟಿಂಗ್ ಡಿಗ್ರಿ ಕಾಲೇಜ್ ಇಂಟು ಮಾಡೆಲ್ ಡಿಗ್ರಿ ಕಾಲೇಜಸ್, ಸೊ ಇವಾಗ ಇರ್ತಕ್ಕಂಥ ಪದವಿ ಕಾಲೇಜುಗಳನ್ನ ಮಾಡೆಲ್ ಪದವಿ ಕಾಲೇಜುಗಳಾಗಿ ಕನ್ವರ್ಟ್ ಮಾಡೋದು. ಸ್ಟೇಟ್ ವೈಸ್ ಇಯರ್ ವೈಸ್ ಟಾರ್ಗೆಟ್ಸ್ ಆರ್ ನಾಟ್ ಫಿಕ್ಸ್ಡ್ ಅಂಡರ್ ದ ಸ್ಕೀಮ್, ಸೊ ಈ ಸ್ಕೀಮ್ ನಡಿಯಲ್ಲಿ ಸ್ಟೇಟ್ ವೈಸ್ ಮತ್ತೆ ಇಯರ್ ವೈಸ್ ಯಾವುದೇ ಟಾರ್ಗೆಟ್ಸ್ ಫಿಕ್ಸ್ ಆಗಿರೋದಿಲ್ಲ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಒನ್ ಲೈನರ್ಸ್. ಇಂಡಿಜಿನಿಯಸ್ಲಿ ಮೇಡ್ ಆಂಟಿ ಡ್ರೋನ್ ಟೆಕ್ನಾಲಜಿ ಅಂದ್ರೆ ಈ ಆಂಟಿ ಡ್ರೋನ್, ಈ ಡ್ರೋನ್ಗಳು ಏನ್ ಅಟ್ಯಾಕ್ ಆಗ್ತಾ ಇರುತ್ತೆ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಸೊ ನಮ್ಮ ದೇಶದಲ್ಲೇ ಅಭಿವೃದ್ಧಿ ಹೊಂದಿದ ಆಂಟಿ ಡ್ರೋನ್ ತಂತ್ರಜ್ಞಾನ would soon be available to tackle the challenges faced by the drones in areas ಬಾರ್ಡರಿಂಗ್ ಪಾಕಿಸ್ತಾನ್. ಸೊ ಪಾಕಿಸ್ತಾನದ ಗಡಿಗಳಲ್ಲಿ ಈ ಡ್ರೋನ್ ಅಟ್ಯಾಕ್ಸ್ ನ ಪ್ರಿವೆಂಟ್ ಮಾಡ್ಲಿಕ್ಕೆ ಭಾರತ ದೇಶದಲ್ಲಿಯೇ ತಯಾರಿ ಆಗಿರ್ತಕ್ಕಂಥ ಆಂಟಿ ಡ್ರೋನ್ ಟೆಕ್ನಾಲಜಿ ಶೀಘ್ರದಲ್ಲೇ ಲಭ್ಯವಿರಲಿದೆ. ಯಾಕಂದ್ರೆ ಸೊ ಇದಕ್ಕಿಂತ ಮುಂಚೆ ನಾವು US ಇಂದ ಈ ಟೆಕ್ನಾಲಜಿನ ನಾವು ಬಾರೋ ಮಾಡ್ತಾ ಇದ್ವಿ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ದಟ್ ದಿ ರೈಸಿಂಗ್ ಡೇ ಪರೇಡ್ ಆಫ್ ದಿ ಬಾರ್ಡರ್ ಗಾರ್ಡಿಂಗ್ ಫೋರ್ಸ್ ಹ್ಯಾಸ್ ಬೀನ್ ಹೆಲ್ಡ್ ಔಟ್ಸೈಡ್ ಡೆಲ್ಲಿ. ಸೊ ಮೊಟ್ಟ ಮೊದಲ ಬಾರಿಗೆ ಈ ಬಾರ್ಡರ್ ರೇಸಿಂಗ್ ಡೇ ಪರೇಡ್ ಆಫ್ ಬಾರ್ಡರ್ ಗಾರ್ಡಿಂಗ್ ನ ಮೊಟ್ಟ ಮೊದಲ ಬಾರಿಗೆ ಡೆಲ್ಲಿಯಿಂದ ಹೊರಗಡೆ ಮಾಡಿರ್ತಾರೆ. ಸೊ BSF is deployed along 6,386.36 kilometers of international border with ಪಾಕಿಸ್ತಾನ್ ಅಂಡ್ ಬಾಂಗ್ಲಾದೇಶ್. ಸೊ ಈ ಬಾಂಗ್ಲಾದೇಶ್ ಮತ್ತೆ ಪಾಕಿಸ್ತಾನದ ಗಡಿ ರೇಖೆಯಲ್ಲಿ 6,386.36 ಕಿಲೋಮೀಟರ್ ಈ BSF ನ ಡಿಪ್ಲಾಯ್ ಮಾಡಲಾಗಿರುತ್ತೆ. ಸೊ ಹೈದರಾಬಾದ್ ಬೇಸ್ಡ್ ಸ್ಕೈ ರೂಟ್ ಏರೋಸ್ಪೇಸ್ ಸಕ್ಸಸ್ಫುಲಿ ಟೆಸ್ಟ್ ಫೈರ್ ಧವನ್ ಒನ್ ಲಾಸ್ಟ್ ಮಂತ್. ಸೊ ಇದೊಂದು ಪ್ರೈವೇಟ್ ಏಜೆನ್ಸಿ ಆಗಿರುತ್ತೆ, ಅದನ್ನ ನಾವು ಹೈದರಾಬಾದ್ ಬೇಸ್ ಸ್ಕೈ ರೂಟ್ ಏರೋಸ್ಪೇಸ್ ಅಂತ ಕರಿತೀವಿ. ಸೊ ಇದು ಮೊಟ್ಟ ಮೊದಲ ಒಂದು ಪ್ರೈವೇಟ್ ಏಜೆನ್ಸಿ ಆಗಿರುತ್ತೆ. ಇದು ಧವನ್ ಒನ್ ಅನ್ನೋದನ್ನ ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡಿರ್ತಾರೆ. ಇಟ್ ಬಿಕೇಮ್ ದಿ ಕಂಟ್ರೀಸ್ ಫಸ್ಟ್ ಪ್ರೈವೇಟ್ ಡೆವಲಪ್ಡ್ ಅಂಡ್ ಫುಲ್ಲಿ ಕ್ರಯೋಜೆನಿಕ್ ರಾಕೆಟ್ ಇಂಜನ್ ರನ್ನಿಂಗ್ ಆನ್ 2 ಹೈ ಪರ್ಫಾರ್ಮೆನ್ಸ್ ರಾಕೆಟ್ ಪ್ರೊಪಲೆಂಟ್. ಸೊ ಇದು ಭಾರತ ದೇಶದ ಮೊಟ್ಟ ಮೊದಲ ಪ್ರೈವೇಟ್ ಆಗಿ ಡೆವಲಪ್ ಆಗಿರ್ತಕ್ಕಂಥ ಮತ್ತೆ ಫುಲ್ಲಿ ಕ್ರಯೋಜೆನಿಕ್ ರಾಕೆಟ್ ಇಂಜಿನ್ ಆಗಿರುತ್ತೆ. ಅಂಡ್ ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಮತ್ತೆ ಲಿಕ್ವಿಡ್ ಆಕ್ಸಿಜನ್ ಇದರ ರಾಕೆಟ್ ಪ್ರೊಪೆಲೆಂಟ್ಸ್ ಆಗಿರುತ್ತೆ. ದಿ ಇಂಜಿನ್ ವಾಸ್ ಡೆವಲಪ್ಡ್ ವಿತ್ 3D ಪ್ರಿಂಟಿಂಗ್ ವಿತ್ ಸೂಪರ್ ಅಲಾಯ್. ಸೊ ಇದನ್ನ ಸೂಪರ್ ಅಲಾಯ್ ಮುಖಾಂತರ 3D ಪ್ರಿಂಟಿಂಗ್ ನ ಸಹಾಯದೊಂದಿಗೆ ಮಾಡಲಾಗಿರುತ್ತೆ. ದಟ್ ಹ್ಯಾಸ್ ಸೆಟ್ ದಿ ಫಾರ್ಮ್ ಆನ್ ಹೈ ಟ್ರಾಜೆಕ್ಟರಿ ವಿತ್ ambitious plan to launch the first private space launch vehicle using cryogenic engine Vikram 2 into orbit in 2 years. So 2 years ಅಲ್ಲಿ ಅವರ ambitious plan ಏನಿತ್ತು to launch private space launch vehicle. So cryogenic engine Vikram 2 ನ launch ಮಾಡೋದು ಇವರ ambitious plan ಆಗಿರುತ್ತೆ. So with this we have come to the last segment, inquest challenge number 24. So you can just pause the video, go through the options and give it the answers. So first slide ಅಲ್ಲಿ ಮೊದಲ ಎರಡು ಕ್ವೆಶ್ಚನ್ಸ್ ಇರುತ್ತೆ.
ಎರಡನೇ ಸ್ಲೈಡ್ ಅಲ್ಲಿ 3 ಮತ್ತು 4ನೇ ಪ್ರಶ್ನೆಗಳಿರುತ್ತೆ. ಸೊ ನಿಧಾನವಾಗಿ ಓದಿ ಸರಿಯಾದ ಉತ್ತರವನ್ನ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಇನ್ಕ್ವೆಸ್ಟ್ ಕಂಪ್ಲೀಟ್ ಆಗಿ ಮುಗ್ದಿರುತ್ತೆ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.